ವೀಕ್ಷಕರೇ ನಮಸ್ಕಾರ. ಪೆನ್ ಡ್ರೈವ್ ಪ್ರಕರಣ. ಪೆನ್ ಡ್ರೈವ್ ಅನ್ನೋ ಒಂದು ವಸ್ತುಗೆ ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೆಸರು ಬಂದ್ಬಿಡ್ತು ಬಿಕಾಸ್ ಆಫ್ ಹಾಸನದ ಪ್ರಕರಣ. ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತಹ ಅವರ ರಾಸಲೀಲೆಯ ಪೆನ್ ಡ್ರೈವ್ ಮತ್ತು ಆ ವಿಡಿಯೋಗಳು ಇಡೀ ರಾಜ್ಯದ ಹಾಸನದ ಜನ ಅಂದರೆ ಲೈಕ್ ಈ ಪ್ರಕರಣದಲ್ಲಿ ನಮ್ಮ ಕಡೆ ಬೊಟ್ಟು ಮಾಡೋರು ತೋರಿಸೋ ರೀತಿ ಸನ್ನಿವೇಶ ನಿರ್ಮಾಣ ಆಗೋಯಿತು. ಪ್ರಜ್ವಲ್ ರೇವಣ್ಣ ಮಾಡಿದಂಥದ್ದು 420 ಕೆಲಸ, ಪ್ರಜ್ವಲ್ ರೇವಣ್ಣ ಮಾಡ್ತಕ್ಕಂಥದ್ದು ಕಂತ್ರಿ ಕೆಲಸ, ಪ್ರಜ್ವಲ್ ರೇವಣ್ಣ ಮಾಡಿರ್ತಕ್ಕಂಥದ್ದು ನೀಚ ಕೆಲಸ, ಪ್ರಜ್ವಲ್ ರೇವಣ್ಣ ಮಾಡಿರೋದು ದುಷ್ಟ ಕೆಲಸ ಅನ್ನೋದು ಎಲ್ಲರ ಅಭಿಪ್ರಾಯ. ಅಟ್ ದಿ ಸೇಮ್ ಟೈಮ್ ಆ ವಿಡಿಯೋಗಳನ್ನ, ಆ ಸಂತ್ರಸ್ತೆಯರ ವಿಡಿಯೋಗಳನ್ನ ಹಂಚಿದ್ದು ಕೂಡ ಪರಮ ಪಾಪದ ಕೆಲಸ, ಕಚಡ ಕೆಲಸ, ನೀಚ ರಾಜಕಾರಣ ಅನ್ನೋ ಚರ್ಚೆ ಇದೆ. ಸೊ ಹಾಸನದ ನಿಜವಾದಂಥ ಲೆಕ್ಕಾಚಾರ ಯಾರು? ಈ ಪೆನ್ ಡ್ರೈವ್ನ ಹಂಚಿದ್ದು BJP ನಾಯಕರು ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರೆ. ಮಂಡ್ಯದ ಶಾಸಕ ಗಣಿಗ ರವಿಕುಮಾರ್ ಹೇಳ್ತಾರೆ ಹೌದು ಇದರಿಂದ BJPಯ ಮಾಜಿ ಶಾಸಕ ಪ್ರೀತಮ್ ಗೌಡ್ರಿದ್ದಾರೆ ಅಂತ. ಅದಕ್ಕೆ ಪೂರಕ ಅನ್ನೋ ರೀತಿ ಪ್ರೀತಮ್ ಗೌಡ್ರ ಬೆಂಬಲಿಗರೇ ಅರೆಸ್ಟ್ ಆಗಿದ್ದಾರೆ, ಅವ್ರ ಬೆಂಬಲಿಗರ ಮನೆ ಮೇಲೆ ರೇಡ್ ಆಗಿದೆ. ಸೊ ಇದೆಲ್ಲದರ ನಡುವೆ ಹಾಸನದ ಕಾಂಗ್ರೆಸ್ನ ನಾಯಕರು ದೇವೇಗೌಡರು ಫ್ಯಾಮಿಲಿ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬಂದಂತಹ, ರೇವಣ್ಣ ವಿರುದ್ಧ ಚುನಾವಣೆ ಸ್ಪರ್ಧೆ ಮಾಡಿ ಸೋತಂತಹ ಬಾಗೂರ್ ಮಂಜೇಗೌಡರಿಗೆ ನನ್ನ ಜೊತೆ ಇದ್ದಾರೆ. ಏನು ಕತೆ? ವಿಡಿಯೋದಲ್ಲಿ ಭಾಗಿಯಾಗಿದ್ದು ಹಾಸನದ ಹೆಣ್ಮಕ್ಳನ್ನ ಬಳಸ್ಕೊಂಡಿದ್ದು ಪ್ರಜ್ವಲ್ ರೇವಣ್ಣ ಅನ್ನೋದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಕಾನೂನು ಏನೇನು ಅಂತ ಸೆಕೆಂಡ್ರಿ, ಪ್ರಾಥಮಿಕವಾಗಿ ಈಗೆಲ್ಲ ಗೊತ್ತಿರೋದು. ಆದರೆ ವಿಡಿಯೋ ಹಂಚಿದ್ಯಾರು ಅನ್ನೋ ಭಾಳಷ್ಟು ಪ್ರಶ್ನೆಗಳಿಗೆ ಉತ್ತರಗಳು, ಬೇರೆ ಬೇರೆ ಕತೆಗಳು ಎಲ್ಲವನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಬಾಗೂರ್ ಮಂಜೇಗೌಡರವರೇ. ಸರ್ ನಮಸ್ಕಾರ. ನಮಸ್ಕಾರ. ಏನು ಸಮಾಚಾರ? ಹಾಸನದ ಮಾನ ಮರ್ಯಾದೆಯನ್ನು ಮೂರಾ ಬಟ್ಟೆ ಮಾಡಿಬಿಟ್ಟವ್ರಪ್ಪ. ಈಗ ಈ ವಿಷಯದಲ್ಲಿ ನಾವು ಹಾಸನ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ತದೆ. ಕಾರಣ ಇಷ್ಟೇ, ಈಗ ಒಬ್ಬ ವ್ಯಕ್ತಿಯನ್ನು ಕೊಲೆಯಾದ ವ್ಯಕ್ತಿಯ ಕೊಲೆ ಮಾಡಿದವನು ಕೊಲೆಯಾದವನ ಬಗ್ಗೆ ಬಿಡ್ತೀವಿ, ಅದನ್ನು ಫೋಟೋ ತೆಗೆದು ಬೇರೆ ಕಡೆ ತೋರಿಸೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ದೀವಿ. ಇದರ ಎಲ್ಲ ಹಿಂದೆ ಇಡೀ ಹಾಸನದ ಹೆಣ್ಣು ಮಕ್ಕಳ ಒಂದು ದುಷ್ಕೃತ್ಯಕ್ಕೆ, ಒಂದು ಲೈಂಗಿಕ ಕ್ರಿಯೆಗೆ ಬಲವಂತವಾಗಿ ಒಳಪಡಿಸ್ಕೊಂಡು ಅದನ್ನು ವಿಡಿಯೋ ಮಾಡೋದ್ರ ಮೂಲಕ ಭಯದಲ್ಲಿ ಇಟ್ಟಂಥ ವ್ಯಕ್ತಿ ನಮ್ಮ ಹಾಸನ ಜಿಲ್ಲೆಯ ಸಂಸದ. ಆ ವ್ಯಕ್ತಿ ಕೃತ್ಯವನ್ನು ಮಾಡಿ ಆ ಪೆನ್ ಡ್ರೈವನ್ನು ಏನು ಅವರ ಕಾರ್ ಚಾಲಕ ಇದ್ದ, ಆ ಚಾಲಕ ಬೇರೆಯವ್ರಿಗೆ ಕೊಟ್ಟನು, ಏನು ದೇವರಾಜಗೌಡ ನನಗೆ ಕೊಟ್ಟನೋ ಅವನು ಅದನ್ನು ಬೇರೆಯವ್ರಿಗೆ ಹೆಂಗೆ ಮಾರಾಟ ಮಾಡಿದ್ದಾನೆ ಅಂತ ಕಾಣಿಸ್ತದೆ. ಯಾಕೆಂತಂದರೆ ಇದರ ಹಿನ್ನೆಲೆಯನ್ನು ನೋಡ್ತಾ ಹೋದಾಗ ನಮ್ಮ ಹಾಸನದ BJPಯ ಮಾಜಿ ಶಾಸಕರು ನಮಗೆ BJPಯ ಅಭ್ಯರ್ಥಿಗೆ ಟಿಕೆಟನ್ನು ಕೊಡಬೇಕು, ಲೋಕಸಭೆಯಲ್ಲಿ ಮೈತ್ರಿನ JDSನಲ್ಲಿ ಕೊಡಬಾರದು ಅಂತೇಳಿ ಸುಮಾರು 3-4 ತಿಂಗಳುಗಳು ಹೋರಾಟವನ್ನು ಮಾಡ್ತಾರೆ. ಅವರು ಒಂದು ಅಭ್ಯರ್ಥಿಯನ್ನು ಹಿಡ್ಕೊಂಡಿರ್ತಾರೆ, ಕಿರಣ್ ಅಂತೇಳಿ, ಕೃಷ್ಣ ಹೊಂಡ ಮಾಲೀಕರ ಮಗ ಕಿರಣ್ ಅಂಥೇಳಿ. ಆ ಅಭ್ಯರ್ಥಿಯನ್ನು ಹಾಕಿಸ್ಬೇಕು ಅಂಥೇಳಿ ಪ್ರಯತ್ನವನ್ನು ಮಾಡಿ ಅವ್ರ ಪರವಾಗಿ ಹೋರಾಟವನ್ನು ಮಾಡ್ತಾರೆ. ಅವರಿಂದ ಬಂಡವಾಳವನ್ನು ಹಾಕಿಸಿ ಈ ಪೆನ್ ಡ್ರೈವನ್ನು ಖರೀದಿ ಮಾಡಿರ್ಬೋದೇನೋ ಅಥವಾ ಖರೀದಿ ಮಾಡಿಸಿರ್ಬೋದೇನೋ ಅನ್ನೋ ಅನುಮಾನ ಜನಗಳಲ್ಲಿ, ಜನಸಾಮಾನ್ಯರ ಹಾಸನದಲ್ಲಿ ಮಾತುಕತೆಗಳು ನಡೀತಾ ಇದೆ. ಆದರೆ ಈ ಪೆನ್ ಡ್ರೈವು ಎಷ್ಟು ಹಾಸನದ ಹೆಣ್ಣುಮಕ್ಕಳ ಕುಟುಂಬಗಳ ಹಾಳಾಗಿದ್ದಾವೆ, ಎಷ್ಟು ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾವೆ, ಎಷ್ಟು ಕುಟುಂಬಗಳು ಹೆಣ್ಮಕ್ಳು ಮರ್ಯಾದೆಯ ಮುಖ ತೋರಿಸ್ತಾ ರೀತಿ ಊರು ಬಿಟ್ಟು ಹಲವಾರು ಕಡೆ ಹೋಗಿದ್ದಾರೆ, ಎಷ್ಟು ಸರ್ಕಾರಿ ನೌಕರಿಯಲ್ಲಿದ್ದಕ್ಕಂಥ ಹೆಣ್ಣುಮಕ್ಕಳು ಬಲವಂತವಾಗಿ ಈ ಕ್ರಿಯೆಯಲ್ಲಿ ಬಲವಂತವಾಗಿ ಪಾಲ್ಗೊಂಡಾಗಿ ಅವರು ಈ ಹಿಂಸೆಯನ್ನು ಅನುಭವಿಸಿ ಇದ್ದಾರೋ ಅವರು ಈಗ ಸಮಾಜದಲ್ಲಿ ಮುಖ ತೋರಿಸ್ದಂಗಾಗಿದೆ. ಇಂಥ ಎಲ್ಲ ಕ್ರಿಯೆಯನ್ನು ಮಾಡಿದ ನಂತರ ಈ ಕೇಸು ಏನು SIT ಬಂತೋ ಆವತ್ತಿಂದ ಸಂಸದ ಹೊರಗಡೆ ದೇಶಕ್ಕೆ ಓಡೋಗ್ತಕ್ಕಂಥದ್ರಲ್ಲಿ ಹಲವಾರು ನಾಯಕರು ಬೆಂಬಲವನ್ನು ನೀಡಿರ್ಬೋದೋ ಇಲ್ಲ ಅವರೇ ಹೋಗಿರ್ಬೋದೋ ಅದು ನನಗೆ ಗೊತ್ತಿಲ್ಲ. ಆದರೆ ಇವತ್ತರೆಗೂ SIT ಅವರನ್ನು ಕರೆತರ್ಸೋಕ್ಕಾಗಿಲ್ಲ. ಆದರೆ ಈ ಪೆನ್ ಡ್ರೈವನ್ನು ತಂದು ಇದನ್ನು ಮೈತ್ರಿ ಪಕ್ಷದಲ್ಲಿ ಇದ್ದಂಥ BJPಯವರು ಇದನ್ನು ಹಂಚಲಿಕ್ಕೆ ಸಹಾಯನ ಮಾಡಿದ್ರು. ಕಾರಣ ಎಷ್ಟು? ಯಾಕೆ ಹಂಚಲಿಕ್ಕೆ ಸಹಾಯ ಮಾಡೋದು ನಾನು ಹೇಳ್ಬೇಕಾಗ್ತದೆ ಅಂದರೆ, ಮೊನ್ನೆ SIT ಅವರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ, ರೈಡನ್ನು ಮಾಡಿದಂಥ ಸಂದರ್ಭದಲ್ಲಿ BJP ಮಾಜಿ ಶಾಸಕರ ಆಪ್ತ ಸಹಾಯಕರ ಇಬ್ಬರ ಮನೆಯಲ್ಲಿ ಒಂದು ಪೆನ್ ಡ್ರೈವು ಮತ್ತು ಹಾರ್ಡ್ ಡಿಸ್ಕ್ಗಳು ಸಿಗ್ತವೆ.
ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ಮೇಲೆ ಅದಕ್ಕೆ ಮೂಲ ಕಾರಣಕರ್ತ ಯಜಮಾನ ಯಾರು ಅನ್ನೋದನ್ನು ಇಷ್ಟೊತ್ತಿಗಾಗಲೇ ವಿಚಾರಣೆ ಮಾಡಿ ಸತ್ಯಾಂಶವನ್ನು ಕಂಡುಹಿಡಿಯಬೇಕಾಗಿತ್ತು. ಮಂಜೇಗೌಡ್ರೆ, ಒಂದು ಮಾತು ನೀವು ನೇರವಾಗಿ ಹೇಳಿದ್ರು, ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಹಾಸನದ ಹೆಣ್ಮಕ್ಳುಗಳನ್ನ, ಅಧಿಕಾರಿಗಳನ್ನ, ಕಾರ್ಯಕರ್ತೆಯರನ್ನ ಲೈಂಗಿಕವಾಗಿ ಬಳಸ್ಕೊಂಡು ಹಾಳು ಮಾಡಿದ್ದು ಪ್ರಜ್ವಲ್ ರೇವಣ್ಣ. ಆ ವಿಡಿಯೋಗಳನ್ನ ಹಾಸನದಲ್ಲಿ ಪೆನ್ಡ್ರೈವ್ ಮಾಡಿ ಹಂಚಿದ್ದು ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಬೆಂಬಲಿಗರು ಅಂತ ಹೇಳಕ್ ಕೊಟ್ಟಿದ್ದೀರಿ, ಹೇಳ್ತಿದ್ದೀರಿ. ಮಾಜಿ ಶಾಸಕರ ಬೆಂಬಲಿಗರೇ, ಇದರಲ್ಲಿ ಯಾವ ಡೌಟು ಇಲ್ಲ. ಯಾಕೆಂದರೆ ನಮ್ಮ ಕಾಂಗ್ರೆಸ್ನವ್ರಿಗೆ ಇದು ಗೊತ್ತೇ ಇಲ್ಲ. ಮತ್ತೆ ಡಿ ಕೆ ಶಿವಕುಮಾರ್ ಹೆಸರನ್ನ ಯಾಕೆ ತರ್ತಾರೆ? ಅದು ಈ ಇಬ್ಬರು ಸೇರಿ ತನಿಖೆ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರ ಬೆಳವಣಿಗೆಯನ್ನು ಸಹಿಸಲಾರದೆ ಅದನ್ನು ದಿಕ್ಕು ತಪ್ಪಿಸಿ ಅವ್ರ ಮೇಲೆ ಕೆಟ್ಟ ಅಭಿಪ್ರಾಯ ಬರಬೇಕು ಅಂತ ಮೂಡಿಸೋ ಒಂದು ದುರುದ್ದೇಶದ ವಿಚಾರದಲ್ಲಿ ಅದನ್ನು ದಿಕ್ಕನ್ನು ಬದಲಾಯಿಸ್ತಾ ಇದ್ದಾರೆ. ಯಾಕೆಂದರೆ ಹಾಸನದ ಕಾಂಗ್ರೆಸ್ನಲ್ಲಿ ನೀವು ಯಾರನ್ನೇ ಬಂದು ಕೇಳಿ, ಕಾಂಗ್ರೆಸ್ನವ್ರಿಗೂ ಈ ಪೆನ್ ಡ್ರೈವ್ಗೂ ಯಾವುದೇ ಸಂಬಂಧ ಇಲ್ಲ. ಈ ಪೆನ್ ಡ್ರೈವ್ ಹಗರಣ ಫೋಟೋ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದವರು JDS ಸಂಸದ. ಈ ಪೆನ್ ಡ್ರೈವನ್ನು ಹಂಚಿದ್ದು ಮೈತ್ರಿ ಪಕ್ಷದ BJPಯ ಬೆಂಬಲಿಗರು. ಇದನ್ನು ರೈಡ್ ಆಗಿದೆ, ಅವ್ರ ಮೇಲೆ ಸೈಬರ್ ಕ್ರೈಮ್ನಲ್ಲಿ ರೇವಣ್ಣವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರ್ಯಾರ ಮೇಲೆ? ಕಾರ್ತಿಕ್ ಮೇಲೆ, ಶರತ್ ಮೇಲೆ, ಕಿರಣ್ ಮೇಲೆ, ಆಮೇಲೆ ಪುಟ್ಟರಾಜು ಮೇಲೆ ಕೊಟ್ಟಿದ್ದಾರೆ. ಇವ್ರನ್ನ ವಿಚಾರಣೆ ಮಾಡಿ, ನೀವು ತನಿಖಾ ಸಂಸ್ಥೆ, ನೀವು CBIನೆಲ್ಲಾರ ಮಾಡಿ, ಅಮೇರಿಕಾ ಸಂಸ್ಥೆಲಾರ ಮಾಡಿ, ಯಾರು ಮಾಡಿದ್ರು ಈ BJPಯವರು ಹೆಂಚಿದ್ದು ಅಂತ ಗೊತ್ತಾಗ್ತದೆ. ಇದನ್ನ ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ದೀರಿ. ಹೌದು, ನೀವು ಹಾಸನಕ್ಕೆ ಬಂದು ವಿಚಾರ ಮಾಡಿ ಸ್ವಾಮಿ. ನೀವು ಟೀ ಅಂಗಡಿಯಲ್ಲಿ ಕೂತಿರೋನ್ ಕೇಳಿ, ರೈಲಲ್ಲಿ ಕೂತಿರೋನ್ ಕೇಳಿ, ಬಸ್ ಸ್ಟ್ಯಾಂಡಲ್ಲಿ ಕೂತಿರೋನ್ ಕೇಳಿ, ಚಿಲ್ಲರೆ ಅಂಗಡಿಯಲ್ಲಿ ಕೂತಿರೋನ್ ಕೇಳಿ, ಆಮೇಲೆ ಹೋಟೆಲ್ ಕೂತು ಕಾಫಿ ಕುಡಿಯೋಕೆ ಕೇಳಿ, ಯಾರು ಕೇಳಿದ್ರು ಹೇಳ್ತಾರೆ ಯಾರು ಪೆನ್ ಡ್ರೈವ್ ಹಂಚಿದ್ರು ಅಂತ. ಇದು ಕಾಂಗ್ರೆಸ್ನವ್ರು ಹಂಚಿದ್ದಲ್ಲ, BJPಯ ಬೆಂಬಲಿಗರು ಮಾಡಿದಂಥ ಕೃತ್ಯ. ಇದು ಅವ್ರದೇ ಮೈತ್ರಿ ಪಕ್ಷಕ್ಕೆ ಮಾಡಿದಂಥ ಕೃತ್ಯ. ಯಾಕೆ ಮೈತ್ರಿ ಪಕ್ಷ ಅಂದ್ರೆ ಹಾಸನದಲ್ಲಿ ಈ ಪೆನ್ ಡ್ರೈವ್ ನ ಹಂಚಿದ್ದು JDSಗೆ ನಂಬಿಕೆ ದ್ರೋಹ ಮಾಡಿದ್ದು, ಅಂದ್ರೆ ಈ ಪೆನ್ ಡ್ರೈವ್ ನ ಹಂಗೆ ಹೆಣ್ಮಕ್ಳು ಮುಖ ಬ್ಲರ್ ಮಾಡದೆ ಹಂಚಿದ್ದು ಪ್ರೀತಮ್ ಗೌಡ ಬೆಂಬಲಿಗರು, ಕಾಂಗ್ರೆಸ್ಸಿಗರಲ್ಲ ಅಂತ. BJP ಮಾಜಿ ಶಾಸಕರ ಬೆಂಬಲಿಗರೇ, ಬೇರೆಯವರಲ್ಲ. ಕಾಂಗ್ರೆಸ್ನವ್ರಿಗೆ ಸಂಬಂಧನೂ ಇಲ್ಲ, ನಮ್ಮ ನಾಯಕರ DK ಶಿವಕುಮಾರ್ ಸಂಬಂಧನೂ ಇಲ್ಲ. DK ಶಿವಕುಮಾರ್ ಯಾಕೆಂದ್ರೆ ಅವ್ರಿಗೇನೋ ಒಂದು ಚಟ, DK ಶಿವಕುಮಾರ್ ಹೆಸರು ಹೇಳ್ಕೊಂಡ್ರೆ ತನಿಖೆ ದಿಕ್ಕು ತಪ್ಪಿಸ್ಬೋದು ಅಂತೇಳಿ. ಇದಕ್ಕೂ DK ಶಿವಕುಮಾರ್ಗೆ ಯಾವುದೇ ಸಂಬಂಧ ಇಲ್ಲ. ಆಮೇಲೆ DK ಶಿವಕುಮಾರ್ ಅವರು ಈ ಪೆನ್ ಡ್ರೈವ್ ಹಂಚಿ ಏನು ರಾಜಕೀಯ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ದೇವೇಗೌಡ ಎಲೆಕ್ಷನ್ ನಿಂತಲೂ ನೇರವಾಗಿ ಸೋಲಿಸಿದ್ದಾರೆ, ಕುಮಾರಸ್ವಾಮಿ ನಿಂತಲೂ ನೇರವಾಗಿ ಸೋಲಿಸಿದ್ದಾರೆ. ಆಮೇಲೆ ಕುಮಾರಸ್ವಾಮಿಯವರ ಪತ್ನಿ ಅನಿತಾ ಕುಮಾರಸ್ವಾಮಿ ನಿಂತವರು ನೇರವಾಗಿ ಸೋಲಿಸಿದ್ದಾರೆ. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನು ನೇರವಾಗಿ ಸೋಲಿಸಿದ್ದಾರೆ. ಅವರು ಯಾವುದೇ ಪೆನ್ ಡ್ರೈವು ಇಂಥ ವಾಮ ಮಾರ್ಗದಿಂದ ಚುನಾವಣೆ ಗೆಲ್ತಕ್ಕಂಥ ಅವಶ್ಯಕತೆ ಅವ್ರಿಗಿಲ್ಲ. ಆಮೇಲೆ ಇವರು ಸೋಲ್ಸೋಕ್ಕೋಸ್ಕರ ಅವ್ರೇನು ಮಾಡೋ ಅವಶ್ಯಕತೆ, ಇದು ವಿರೋಧ ಇದ್ದಿದ್ದು ಯಾರಿಗೆ? ಹಾಸನದ ಇತಿಹಾಸವನ್ನು ಕೆಣಕಿ ನೋಡಿದಾಗ ವಿರೋಧ ಇದ್ದಿದ್ದು ಹಾಸನದ BJPಯ ಮಾಜಿ ಶಾಸಕರಿಗೂ ಅಲ್ಲಿಯ ಮಾಜಿ ಸಚಿವರಾದ ರೇವಣ್ಣರಿಗಿದ್ದಂಥ ವಿರೋಧ ಇದು. ಇದರ ಜಿದ್ದಿನಲ್ಲಿ ಈ ಕೃತ್ಯ ನಡೆದಿದೆ. ಇದನ್ನು ಸುಮ್ಮನೆ DK ಶಿವಕುಮಾರ್ ಹೆಸರು ಹೇಳಿ ಇದನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಕುಮಾರಸ್ವಾಮಿ ಅವರು ಸುಮ್ಮನೆ ಅವರವರು DK ಶಿವಕುಮಾರ್ ಹೆಸರು ಹೇಳಿ ದಿಕ್ಕು ತಪ್ಪಿಸುವುದು ಅಂತೇಳಿ ಕುಮಾರಸ್ವಾಮಿ ಅವರು ಹೆಸರು ಹೇಳಕ್ಕೆ ಶುರು ಮಾಡಿದ್ದಾರೆ. ರಾಜ್ಯದ ಜನ ಎಲ್ಲವನ್ನೂ ನೋಡ್ತಾ ಇದ್ದಾರೆ. ನಾನು ಜನರು ಮಾತಾಡ್ತೀನಿ. ನಾನು ಜರ್ನಲಿಸ್ಟ್ ಕೆಲಸ ಜನರು ಮಾತಾಡಬೇಕು ಅಂತ. ಜನರು ಏನು ಹೇಳ್ತಾರೆ ಅದನ್ನು ಹೇಳಬೇಕು. ಜನರ ಆಕ್ರೋಶ ಏನಿದೆ ಗೊತ್ತಾಗೌಡ್ರೆ, ಈ ಕೃತ್ಯವನ್ನು ಮಾಡಿರ್ತಕ್ಕಂತಹ ಪ್ರಜ್ವಲ್ಗೆ ಕಠಿಣ ಶಿಕ್ಷೆ ಆಗಬೇಕು. ಅವನೊಬ್ಬ ನೀಚ, ಪ್ರಜ್ವಲ್ ಒಬ್ಬ ದುಷ್ಟ, ಪ್ರಜ್ವಲ್ ಒಬ್ಬ ಕಚಡ ರಾಜಕಾರಣಿ, ಎಂಥ ದೇವೇಗೌಡರ ಹೆಸರನ್ನು ಹಾಳು ಮಾಡ್ಬಿಟ್ನಲ್ಲಪ್ಪ ಅಂತ ಸಿಟ್ಟು ಜನರಿಗಿದೆ. ಅಟ್ ದಿ ಸೇಮ್ ಟೈಮ್ ಆ ವಿಡಿಯೋಗಳನ್ನ ಪಾಪ ರಾಜಕೀಯವಾಗಿ ಬಳಸ್ಲಿ, ಆ ಹೆಣ್ಮಕ್ಳು ಮುಖನ ಪಾಪ ಅವ್ರು ಹೆಂಗೆ ಬದುಕೋದು, ಅವ್ರ ಕುಟುಂಬದವ್ರು ಹೆಂಗೆ ತಲೆ ಎತ್ತು ನಡೆಯೋದು, ಅವ್ರ ಅಣ್ಣನೋ ತಮ್ಮನೋ ಅಪ್ಪನೋ ಅಮ್ಮನೋ ಬದುಕೋದು ಹೆಂಗೆ ಸೊಸೈಟಿನಲ್ಲಿ ಅನ್ನೋ ಪ್ರಶ್ನೆ. ಆ ಪ್ರಜ್ವಲ್ ರೇವಣ್ಣನ ಮೇಲೆ ಇದ್ದಂಥ ಸಿಟ್ಟೆ ಅದನ್ನು ಬಿಟ್ಟವ್ರ ಮೇಲೆ ಸಿಟ್ಟಿದೆ. ಬಟ್ ನೀವು ಸ್ಪಷ್ಟವಾಗಿ ಹೇಳ್ತಿದ್ದೀರಿ, DK ಶಿವಕುಮಾರ್ ಪೆಂಡ್ರೈವ್ ಬಿಟ್ಟು ರಾಜಕಾರಣ ಮಾಡುವಂತ ದರ್ದಿಲ್ಲ. DK ಶಿವಕುಮಾರ್ ನೇರವಾಗಿ ದೇವೇಗೌಡರನ್ನು ಸೋಲಿಸಿದ್ದಾರೆ. DK ಶಿವಕುಮಾರ್ ನೇರವಾಗಿ ಕುಮಾರಸ್ವಾಮಿ ಸೋಲಿಸಿದ್ದಾರೆ. ಇತಿಹಾಸ ನೋಡಬಹುದು. DK ಶಿವಕುಮಾರ್ ನಿಖಿಲ್ ಸೋಲ್ಸೋರು ಅನಿತಾ ಕುಮಾರಸ್ವಾಮಿ ಸೋಲಿಸಿದ್ದಾರೆ. ಪೆಂಡ್ರೈವ್ ಹಂಚೋ ದರ್ದು DK ಶಿವಕುಮಾರ್ ಇಲ್ಲ. ಬಟ್ ನೀವು ಹಾಗಾದ್ರೆ ಪ್ರೀತಮ್ ಗೌಡರು ಒಳಗಡೆ ಹಾಕ್ಬೇಕಲ್ಲ, ಅರೆಸ್ಟ್ ಮಾಡಿ. ಹಂಗಾರೆ ಅದು ಸರ್ಕಾರ ಮಾಡಬೇಕು. ಯಾಕೆಂದ್ರೆ ಇವ್ರು ಈ ಕುಮಾರಸ್ವಾಮಿ ಅವರು ಯಾರು ಪೆನ್ ಡ್ರೈವ್ ಹಂಚಿದ್ದಾರೆ ಹಾಸನದಲ್ಲಿ ಇಂಥವ್ರು ಹುಡುಕಿ ಹಂಚಲಿ ಅಂತ ಯಾಕೆ ಇದುವರೆಗೆ ಹೆಸರು ಹೇಳಲಿಲ್ಲ? DK ಶಿವಕುಮಾರ್ ಹೆಸರು ಯಾಕೆ ಹೇಳ್ತಾರೆ? ಇದನ್ನು ಈ ಒಂದು
ಕೇಸನ್ನು ಡಿವೇಟ್ ಮಾಡಿ ಅವ್ರ ಕೇಸನ್ನು ವೀಕ್ ಮಾಡೋ ಹುನ್ನಾರವನ್ನು ಹುಡುಕಿದಾರೆ ಹೊರತು ಡಿ ಕೆ ಶಿವಕುಮಾರ್ ಹೇಳಿದರೆ ಇದು ನಮ್ಮ ಕೇಸ್ ವೀಕ್ ಆಗ್ತದೆ, ನಮ್ಗೆ ಅನುಕೂಲ ಆಗ್ತದೆ ಅನ್ನೋ ಒಂದು ಹೇಳ್ತಾ ಇರ್ಬೋದು ಹೊರತು ಅವರು ಈ ಕೇಸ್ ವೀಕ್ ಆದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಈ ಕರ್ನಾಟಕದ ಅದು ಹಾಸನ ಜಿಲ್ಲೆಯ ಶ್ರೀಸಾಮಾನ್ಯರ ಬದುಕು ಏನು ಹಾನಿಯಾಗಿದೆ, ಅವ್ರ ಮಾನ ಏನು ಆಗಿದೆ, ಆ ಜಿಲ್ಲೆಯ ಹೆಣ್ಣುಮಕ್ಕಳು ಗೌರವ ಏನು ಹಾಳಾಗಿದೆ, ಎಷ್ಟು ಮನೆತನಗಳು ಹಾಳಾಗಿದೆ, ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಡಿ ಕೆ ಶಿವಕುಮಾರ್ ಹೆಸರು ಹೇಳೋದ್ರಿಂದ ಪ್ರಯೋಜನ ಆಗಲ್ಲ. ಈ ತನಿಖೆಗೆ ಯಾರು ಹೆಣ್ಣು ಮಕ್ಕಳ ಆ ಒಂದು ವಿಡಿಯೋವನ್ನು ಮಾಡಿದ ಕಲ್ಪ್ರಿಟ್ ಏನಾರ ಅವನಿಗೂ ಶಿಕ್ಷೆ ಆಗಬೇಕು. ಇದನ್ನು ಹಂಚಿದ್ರಲ್ಲ, ಬ್ಲರ್ ಮಾಡ್ದಲ್ಲ, ಮಾನ ಮರ್ಯಾದೆ ತೆಗೆದಲ್ಲ, ಅದನ್ನು ಸಹ ಕಂಡುಹಿಡಿಬೇಕು. ಅಂದರೆ ಕೂಡಲೇ ಯಾರು ವಿಷಯವನ್ನು ಈ ಪೆನ್ ಡ್ರೈವ್ಗಳನ್ನ ಹಂಚಿದ್ರು ಅನ್ನೋದು ಈಗಾಗಲೇ ಎಲ್ಲ ಕಡೆ ಗೊತ್ತಿದೆ. ನೀವು ಹಾಸನದಲ್ಲಿ ಯಾರನ್ನು ಕೇಳಿದ್ರು ಹೇಳ್ತಾರೆ ಯಾರು ಮಾಡಿದ್ರು. ಯಾವ ಹಾಸನದ ಜನಕ್ಕೆ ಹಾಸನ ಜಿಲ್ಲೆಯ ಜನಕ್ಕೆ, ಹಾಸನದ ನಾಗರಿಕರಿಗೆ ಪೆಂಡ್ರೈವ್ ಹಂಚಿದ್ದು ಬಿಜೆಪಿ ನಾಯಕರು, ಮಾಜಿ ಶಾಸಕನ ಬೆಂಬಲಿಗರು ಅಂತ ಕರೆಕ್ಟಾಗಿ ಗೊತ್ತು. ಹಾಗಾದ್ರೆ ಹೌದಾ? ಜನಕ್ಕೆ ಎಲ್ಲರಿಗೂ ಗೊತ್ತು. ಅವ್ರು ತನಿಖೆ ಮಾಡಲಿ. ಶ್ರೇಯಸ್ ಪಟೇಲ್ ಪಾತ್ರ ಇಲ್ಲ, ಅದು ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ನಾಯಕರ ಪಾತ್ರ, ಕಾಂಗ್ರೆಸ್ ನಾಯಕರು ಯಾರು ಪಾತ್ರ ಇಲ್ಲ. ಪ್ರೀತಮ್ ಗೌಡರು ಬೆಂಬಲಿಗರ ಪಾತ್ರ ಇದೆ. ಅವ್ರ ಬೆಂಬಲ ಆಪ್ತ ಸಾಯಕನಿಬ್ಬರನ್ನ ಅರೆಸ್ಟ್ ಮಾಡಿದಾರಲ್ಲ. ಅಲ್ಲ, ಇಷ್ಟೆಲ್ಲ ಗೊತ್ತಾಗೋದು ಕುಮಾರಸ್ವಾಮಿ ಅವ್ರಿಗೆ ಯಾಕಿದ್ ಗೊತ್ತಾಗಲ್ಲ? ಹಾಗಾದ್ರೆ ಎಲ್ಲ ಗೊತ್ತಿರ್ತದೆ. ಅವರು ಡಿ ಕೆ ಶಿವಕುಮಾರ್ ಮೇಲೆ ಗೋಬೆ ಕೂರಿಸ್ಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ವಿಜೇಂದ್ರನ್ಗೆ ಯಾಕೆ ಗೊತ್ತಾಗಲ್ಲ? ವಿಜಯೇಂದ್ರ ಅವ್ರ ಎಲ್ಲ ಗೊತ್ತಿದೆ. ವಿಜಯೇಂದ್ರ ಯಾಕೆ ಇದ್ರ ಬಗ್ಗೆ ತನಿಖೆ ಮಾಡಿ ಹಾಸನದಲ್ಲಿ ಅಂತೇಳಿ ಯಾಕೆ ಹೇಳ್ತಾ ಇಲ್ಲ? ಅವರೇ ಪಕ್ಷದವ್ರದಲ್ಲಿ ಆದಂಥ ಲೀಡರ್ ದೇವರಾಜೇಗೌಡ ಅವ್ರ ಪಕ್ಷದವರಲ್ವಾ? ಅವನು ಈಗ ಒಳಗಾಕಿದ್ದಾರೆ. ಅವನಿಗೆಲ್ಲ ವಿಚಾರ ಗೊತ್ತಿಲ್ವಾ? ಯಾಕೆ ಅವ್ರನ್ನ ಇನ್ನು ಇದನ್ನ ಕುಲಂಕುಷವಾಗಿ ತನಿಖೆ ಮಾಡಿ SIT ಮೇಲೆ ನಮ್ಗೆ ನಂಬಿಕೆ ಇದೆ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ರಿ. ಈಗ ದೇವರಾಜೇಗೌಡರ ಜೊತೆ ಡೀಲ್ಗೆ ಹೋಗಿದ್ರಂತೆ ಶಿವರಾಮೇಗೌಡರು. ಈಗ ದೇವರಾಜೇಗೌಡರ ಜೊತೆ ಡೀಲ್ಗೆ ಶಿವರಾಮೇಗೌಡರು ಹೋಗಿದ್ರು, ಅಲ್ಲ ಶಿವರಾಮೇಗೌಡರ ಹತ್ರ ಡೀಲ್ಗೆ ದೇವರಾಜೇಗೌಡರು ಹೋಗಿದ್ರು ಗೊತ್ತಿಲ್ಲ. ಯಾಕೆಂದರೆ ದೇವರಾಜೇಗೌಡರು ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರೆ, ನಾನು 100 ಕೋಟಿ ಆಫರ್ ಬಂದಿತ್ತು, 5 ಕೋಟಿ ತಗೊಬಂದಿದ್ರು ಅಂತ. 5 ಕೋಟಿ ತಗೊಂಬಂದು 110 ನಂಬರ್ ರೂಮಲ್ಲಿತ್ತು ಅಂತ ಈ ಬೋರಿಂಗ್ ಕ್ಲಬ್ಬರ್ ಹೇಳ್ತಾರೆ. ಅದಕ್ಕೆ ಸಮಜಾಯಿಸಿನ ಒಬ್ಬ ಮಾಜಿ MLC ಅವ್ರು ಕೊಡ್ತಾರೆ, ಅಲ್ಲಿ 110 ನಂಬರ್ ರೂಮ ಇಲ್ಲ ಅಂತ. 5 ಕೋಟಿ ತಗೊಂಬಾಗ ಎಲ್ಲ CCTVಲೂ ಗೊತ್ತಾಗ್ತದೆ. ಈ ಸುಳ್ಳು ಆರೋಪಗಳನ್ನು, ಸುಳ್ಳು ಹೇಳಿಕೆಗಳನ್ನು, ಈ ನಕಲಿ ಹೇಳಿಕೆಗಳನ್ನು ನೀಡೋದ್ರಲ್ಲಿ ದೇವರಾಜೇಗೌಡರು ನಿಸೀಮರು. ಅವರು ಈ ಕುಮಾರಸ್ವಾಮಿಯವರು ಈ ಹೇಳಿಕೆಗಳನ್ನು ಏನು ತಿರುಚಿ ಹೇಳಬೇಕು ಅಂತ ಏನಾರ ಅವರ ಬಾಂಧವ್ಯ ಇದ್ರೆ ಹೇಳ್ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಅವರು ಬರೀ ಕಾಂಗ್ರೆಸ್ ನಾಯಕರ ಬಗ್ಗೆ ಆರೋಪ ಮಾಡೋದು ಅಷ್ಟನ್ನೇ ಮಾಡ್ತಿದ್ದಾರೆ. ಮೊದಲು ಇದೇ ದೇವರಾಜೇಗೌಡರು JDSನವ್ರ ಬಗ್ಗೆ ಹೇಳ್ತಿದ್ರು. ಇದೇ ಸ್ಟುಡಿಯೋದಲ್ಲಿ ನಿಮ್ ಜಾಗದಲ್ಲೇ ಕೂತ್ಕೊಂಡಂತ ದೇವರಾಜೇಗೌಡರು ಪ್ರಜ್ವಲ್ ಪುರಾಣಗಳನ್ನ ಹೇಳಿದ್ರು 4 ತಿಂಗಳಿಂದ. ನಾನೇ ಇಂಟರ್ವ್ಯೂ ಮಾಡಿದ್ದೆ. ಇದೇ ಜಾಗದಲ್ಲಿ, ನಿಮ್ ಜಾಗದಲ್ಲೇ ದೇವರಾಜೇಗೌಡರ ಕೂರ್ಸ್ ನಾನು ಸಂದರ್ಶನ ಮಾಡಿದ್ದೆ. ಅವತ್ತು ಹೇಳಿದ್ರು ಪ್ರಜ್ವಲ್ ಪುರಾಣಗಳನ್ನ ಇಷ್ಟು ವಿಡಿಯೋಗಳಿದೆ, ಹಿಂಗಿದೆ, ಅಧಿಕಾರಿಗಳನ್ನ, ಹೆಣ್ಮಕ್ಳನ್ನ ರಾಕ್ಷಸರ ತರ ತಿಂದಾಕಿದಾನೆ, ಹಾಳು ಮಾಡಿದಾನೆ ಅವರು. ಅಂದ್ರೆ ಆ ಪೆನ್ ಡ್ರೈವ್ ಅವ್ರ ಹತ್ರ ಇದ್ದಂಗೆ ಆಯ್ತಲ್ಲ. ಆ ಪೆನ್ ಡ್ರೈವ್ ಅವ್ರು ಹಂಚಿಲ್ಲ ಅಂತಿದ್ದಾರೆ. ಅವ್ರು ಹಂಚಿಲ್ಲ ಅಂದ್ರೆ ಯಾರು ಇವ್ರ ಹತ್ರ ಇದ್ದ ಪೆನ್ ಡ್ರೈವ್ ಕಾರ್ತಿಕ್ ಅವರು ಪೆನ್ ಡ್ರೈವ್ ಕೊಟ್ಟಿದ್ರು ಒಬ್ಬರಿಗೆ. ಕಾರ್ತಿಕ್ ಕಾಂಗ್ರೆಸ್ ನಾಯಕರು DK ಶಿವಕುಮಾರ್ ಅವ್ರು ಕೊಟ್ಟಿದ್ರಂತ ಕೊಟ್ಟಿದೆ ಅಂತ ಇವ್ರು ಹೇಳ್ತಾರೆ. ಕಾರ್ತಿಕ್ ಹೇಳಲಿಲ್ಲ. ಇವ್ರ ಹತ್ರನೇ ಪೆನ್ ಡ್ರೈವ್ ಅಷ್ಟು ದಿವಸ ಇದ್ದ ಮೇಲೆ ಇವರೇ ಯಾರಿಗೆ ಡೀಲಲ್ಲಿ ಕೊಟ್ಟಿರಬಾರ್ದು. ಬಟ್ ಗೌಡ್ರೆ, ಒಂದಂತೂ ಸ್ಪಷ್ಟ, ತನಿಖೆಯ ಆದಿ. ಯಾಕೆಂದ್ರೆ ಪ್ರೀತಮ್ ಗೌಡರು ಆಪ್ತ ಸಹಾಯಕರ ಬಂಧನ ಆಗಿದೆ, ಬೆಂಬಲಿಗರ ಮನೆ ಮೇಲೆ ರೇಡ್ ಆಗಿದೆ. ಹಾಸನ, ನೀವೇ ಹೇಳ್ತಾ ಇದ್ದೀರಿ, ಹಾಸನದ ಪ್ರತಿ ಮನೆಗೂ ಗೊತ್ತು, ಇದನ್ನು ಹಂಚಿದವರು ಬಿಜೆಪಿಯ ಮಾಜಿ ಶಾಸಕ ಪ್ರೀತಮ್ ಗೌಡರ ಕಡೆಯವರೇ ಅನ್ನೋದು ಇಡೀ ಹಾಸನಕ್ಕೆ ಗೊತ್ತು. ಈ ಕಚಡ ಕೆಲಸ ಮಾಡಿರೋದು ಪ್ರಜ್ವಲ್ ರೇವಣ್ಣನೇ ಅಂತ ಇಡೀ ಹಾಸನಕ್ಕಲ್ಲ, ರಾಜ್ಯಕ್ಕಲ್ಲ, ದೇಶಕ್ಕಲ್ಲ, ಪ್ರಪಂಚದ ಮೂಲೆ ಗೊತ್ತಾಗಿದೆ. ಆ ಪುಣ್ಯಾತ್ಮ ಪ್ರಜ್ವಲ್ ರೇವಣ್ಣನೇ ಕೆಲಸ ಮಾಡಿರೋದು, ಗರಂದಾರಿ ಕೆಲಸ ಅಂತ ಗೊತ್ತಾಗಿದೆ. ಹಂಚಿದವರು ಬಿಜೆಪಿ ನಾಯಕರೇ, ಬಿಜೆಪಿ ಪ್ರೀತಮ್ ಗೌಡ ಬೆಂಬಲಿಗರೇ ಗೊತ್ತಾಗಿದೆ. ಬಟ್ ಒಂದು ಪ್ರಶ್ನೆ ಕಾಡುತ್ತೆ, ಕಾಂಗ್ರೆಸ್ ಅವರು ಏನಾರು ಪ್ರೀತಮ್ ಗೌಡ್ರನ್ನ ಸೇಫ್ ಮಾಡ್ತಿದ್ದೀರಾ? ಕಾಂಗ್ರೆಸ್ನವ್ರಿಗೆ ಅವರು ಸೇಫ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಸೇಫ್ ಮಾಡ್ಬೇಕು ಅವ್ರು? ನಾವು ನಮಗೆ ಹಾಸನ ಜಿಲ್ಲೆಯ ಗೌರವ ಮತ್ತು ಆ ಹೆಣ್ಮಕ್ಳ ಮರ್ಯಾದೆ ಬಗ್ಗೆ ನಾವು ಕಿಂಚಿತ್ತಾರು ಗೌರವ ಇಟ್ಕೊಂಡ್ರೆ ಅದು ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು. ಯಾರು ಕೃತ್ಯ ಎಸಗಿದ್ದಾರೆ, ಕೃತ್ಯ ಎಸಗಿರೋರಿಗೂ ಫಸ್ಟ್ ತನಿಖೆ ಆಗಬೇಕು, ಇದನ್ನು ಹಂಚಿದವ್ರಿಗೂ ತನಿಖೆ ಆಗಬೇಕು. ಇದರಲ್ಲಿ ಎಸಗಿರೋರು ಮತ್ತು ಮರ್ಯಾದೆ ತೆಗೆದಿರೋರು ಇಬ್ಬರಿಗೂ ಸಹ ಶಿಕ್ಷೆ ಆಗಬೇಕು. ನಾನು ಬಾಗೂರು ಮಂಜೇಗೌಡರ ಮಾತಲ್ಲಿ ಕೇಳ್ತಿದ್ದೆ. ನಾನು ನಿಮ್ಮನ್ನಾಗಲೇ MLA ಎಲೆಕ್ಷನ್ ಕೂಡ ಸಂದರ್ಶನ ಮಾಡಿದೆ, ಮಾತಾಡ್ತಿರ್ತೀವಿ. ಸ್ಪಷ್ಟವಾಗಿದೆ,
ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಈ ಕೃತ್ಯ ಎಸಗಿರೋದು ಎಷ್ಟು ಪಾಪದ ಕೃತ್ಯವೋ ಇದನ್ನು ಹಂಚಿದಂತ ಬಿಜೆಪಿಯ ಮಾಜಿ ಶಾಸಕನ ಬೆಂಬಲಿಗರ ಕೃತ್ಯ ಕೂಡ ಅಷ್ಟೇ ಶಿಕ್ಷೆಗೆ ಗುರಿಯಾಗುವಂತ ಕೆಲಸ. ಹಾಸನದ ಮರ್ಯಾದೆಯನ್ನ ಪ್ರಜ್ವಲ್ ರೇವಣ್ಣ ಹಾಳು ಮಾಡ್ದಂಗೆ ಆ ವಿಡಿಯೋಗಳನ್ನ ಹಂಚಿ ಆ ಸಂತ್ರಸ್ತೆಯರ ಬಾಳನ್ನ ಬೀದಿಗೆ ತಂದಿದ್ದು ಬಿಜೆಪಿ ಮಾಜಿ ಶಾಸಕನ ಬೆಂಬಲಿಗರು. ಇಬ್ಬರಿಗೂ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ತಾವು ಬಯಸಿರಾಗಾದ್ರೆ. ಹೌದು, ಈ ಮಾಜಿ ಶಾಸಕರ ಆಪ್ತ ಸಹಾಯಕರ ಬಗ್ಗೆ ಕುಲಂಕುಷವಾಗಿ ತನಿಖೆಯನ್ನ ಮಾಡಿದರೆ ಇದ್ರ ಕಿಂಗ್ ಪಿನ್ ಯಾರು ಅಂತೇಳಿ ಅರೆಸ್ಟ್ ಮಾಡಿ ಪ್ರೀತಮ್ ಗೌಡ್ರನ್ನ. ಅದು ತನಿಖೆ ಸಂಸ್ಥೆ ಬಿಟ್ಟಿದ್ದು, ನಾವ್ ಹೇಳಕ್ಕಾಗ್ತದ? ತನಿಖೆ ಸಂಸ್ಥೆ ಕರೆಕ್ಟ್ ಆಗಿ ಆಪ್ತ ಸಹಾಯಕರ ವಿಚಾರಣೆ ಮಾಡಿದ್ರೆ ಯಾರು ಕಿಂಗ್ ಪಿನ್ ಅಂತ ಗೊತ್ತಾಗ್ತದೆ. ಯಾಕೆ ಇಷ್ಟು ಡಿಲೇ ಆಯ್ತು? ಅರೆಸ್ಟ್ ಮಾಡಿ ಬಹಳ ದಿನ ಆಯ್ತು. ಏನ್ ತನಿಖೆ ಒಂದೊಂದಾಗಿ ನಡೀತಾ ಇರ್ತದೆ. ಅಂದ್ರೆ ನಿಮ್ಗೆ SIT ಬಗ್ಗೆ ನಂಬಿಕೆ ಇದೆ? 100% ಇದೆ. ನೀವು SIT ಅಲ್ಲ, ನೀವು ಅಮೆರಿಕ ಸಂಸ್ಥೆಯಲ್ಲಿ ಮಾಡಿಸಿ. ಊರಿಗೆ ಬಂದವಳು ನೀರಿಗೆ ಬರಲ್ವಾ ಅಂತ ಬಂದೇ ಬರ್ತಾಳೆ. ನೀವು SIT ಎಲ್ಲಾರ ಮಾಡಿಸಿ, ಭವಿಷ್ಯದಲ್ಲಿ ಹಂಗಾರೆ ಅರೆಸ್ಟ್ ಆಗ್ತಾರೆ. CBI ಎಲ್ಲಾರ ಮಾಡಿಸಿ, ಅಮೆರಿಕ ಸಂಸ್ಥೆಯಲ್ಲಿ ಮಾಡಿಸಿ. SIT ಮೇಲೆ ಎಷ್ಟು ನಂಬಿಕೆ ಇದೆಯೋ ಅಷ್ಟೇ ಕಲ್ಪಿಡಿಸು. ನೀವು ಯಾವ ಸಂಸ್ಥೆ ಮಾಡಿಸಿದ್ರು ಸಿಗ್ತಾರೆ. ಅಂದ್ರೆ SIT ಈಗ ಪ್ರೀತಮ್ ಗೌಡ ಬೆಂಬಲಿಗರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಪ್ರಕರಣ CBI ಹೋದ್ರು ಮತ್ತೆ ಅವರೇ ಸಿಗಾಕೊಳ್ಳೋದು. ಇನ್ಯಾರು ಅಮೆರಿಕ ಸಂಸ್ಥೆಗೆ ಹೋದ್ರು ಅವರೇ ಸಿಗಾಕೊಳ್ಳೋದು. ಇನ್ಯಾರು ಸಿಗಕ್ಕೆ ಸಾಧ್ಯನೇ ಇಲ್ಲ. ಕೃತ್ಯ ಮಾಡಿದ್ರೆ ಸಿಗಾಕೆ ಬೇಕಲ್ಲ, ಬೇರೆಯವ್ರು ಹೆಂಗ್ ಸಿಗ್ತಾರೆ? ರೋಲ್ ಬದಲಾಗಲ್ಲ. ಅವರೇ ಬಿಜೆಪಿ ಮಾಜಿ ಶಾಸಕರ ಬೆಂಬಲಿಗರೇ. ಎಸ್, ಓಕೆ. ಈ ಪ್ರಕರಣದಲ್ಲಿ ನೀವು ಸ್ಟಿಕ್ ಆನ್, ನೋ ಎರಡನೇ ಮಾತೇ ಇಲ್ಲ. ಓಕೆ, ಆದ್ರೂ ಕಡೆ ಕುತೂಹಲ, ಇಷ್ಟೆಲ್ಲ ಗೊಂದಲದ ನಡುವೆ, ಗದ್ದಲದ ನಡುವೆ ಕಾಡುವ ಪ್ರಶ್ನೆ, ಈ 420 ಕೆಲಸ, ಈ ನೀಚ ಕೆಲಸ, ಈ ದುಷ್ಟ ಕೆಲಸ, ಈ ಕಚಡ ಕೆಲಸ ಮಾಡಿದಂತ ಪ್ರಜ್ವಲ್ ರೇವಣ್ಣ JDS ನ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ, ಹೌದು, ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಅಭ್ಯರ್ಥಿ. ಎಲೆಕ್ಷನ್ ಯಾರು ಗೆಲ್ತಾರೆ? ಎಲೆಕ್ಷನ್ನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷನೇ ಗೆಲ್ತದೆ. ಯಾಕೆಂದರೆ ಇಂಥ ನೀಚರಿಗೆ ನಮ್ಮ ಜನಸಾಮಾನ್ಯರು ಓಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ವಿಷಯ ನೀಚ ಅನ್ನೋದು ಏನಾದರೂ ಜನಗಳಿಗೆ ಸ್ವಲ್ಪ ತಡವಾಗಿ ತಲುಪಿದ್ರೆ ಸ್ವಲ್ಪ ನಮ್ಮಲ್ಲಿ ಬರ್ತಕ್ಕಂಥ ಲೀಡ್ ಕಡಿಮೆ ಆಗ್ಬೋದು ಹೊರತು ಗೆಲುವು ಕಾಂಗ್ರೆಸ್ನದೇ. ಏನು ಸಂದೇಶ ಕೊಡ್ತೀರಿ ಜನಕ್ಕೆ? ಯಾಕೆಂದ್ರೆ ಈ ಪ್ರಕರಣ JDS ನ ಸಂಸದ ಪ್ರಜ್ವಲ್ ರೇವಣ್ಣನ ಕೃತ್ಯ, ಬಿಜೆಪಿ ನಾಯಕನ ಬೆಂಬಲಿಗರ ಈ ವಿಡಿಯೋ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ನೀವು ಹೇಳ್ತಿರೋ ಥರ ಅದು ಆವಾಗ SIT ನಲ್ಲಿ ಆಗಲೇ ಬಂಧನ ಆಗಿದೆ. ಅಲ್ಲಗೆಳೆಯುವಂಥ ಪ್ರಶ್ನೆಗಳಿಲ್ಲ. ನೀವೇ ಹೇಳ್ತಾ ಇದ್ದೀರಿ, ಹಾಸನಕ್ಕೆ ಯಾರನ್ನೇ ಬಂದು ಕೇಳಿದ್ರು ಹಾಸನದ 20 ಲಕ್ಷ ಜನ ವೋಟರ್ಸು ಮತ್ತು ಜನ ಸೇರಿ ವೋಟ್ ಹಾಕ್ತಿರೋ ಲೆಕ್ಕ ಹಾಕೊಂಡ್ರೆ ಹಾಸನದ ಜನ ಸ್ಪಷ್ಟವಾಗಿ ಹೇಳ್ತಾರೆ, ವಿಡಿಯೋ ಮಾಡಿ ಹೆಣ್ಮಕ್ಳನ್ನ ಎದುರಿಸಿ ಅತ್ಯಾಚಾರ ಮಾಡಿ ಒಪ್ಪಿಗೆ ಮೇಲೆ ಮಾಡಿದ್ರು, ಬೇರೆ ಆಮಿಷ ಒಡ್ ಮಾಡಿದ್ರು, ಆತಂದು ಕೆಟ್ಟ ಕೆಲಸ, ಹಂಚಿಸಿದಂತಹ ಹಂಚಿಕೆ ಮಾಡಿದಂಥದ್ದು ಕೃತ್ಯ ಇದು ಒನ್ ಅಂಡ್ ಓನ್ಲಿ ಹಾಸನದ ಮಾಜಿ ಶಾಸಕರ ಕಡೆಯವರು ಅನ್ನೋದನ್ನ ಜನ. ಒಂದು ದಿವಸ ಮಾಜಿ ಶಾಸಕರದ ಒಂದು ಇಂಟರ್ವ್ಯೂ ನಾನು ನೋಡಿದ್ದೀನಿ. ಓಕೆ, ಅವ್ರು ಹೇಳ್ತಾರೆ 15,000 to 25,000 ಪೆನ್ ಡ್ರೈವ್ ಹಂಚಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೆ ಅಷ್ಟು ಲೆಕ್ಕ ಸಿಕ್ಕಿದ ಮೇಲೆ ಎಲ್ಲಿ ಆ ಪೆನ್ ಡ್ರೈವ್ ಲೆಕ್ಕ ಹಾಕಿದ್ರು, ಎಲ್ಲಿ ಪ್ರಿಂಟ್ ಆಯ್ತು ಏನು ಅಂತ ಅವ್ರಿಗೆ ಗೊತ್ತಿರ್ತದೆ, ಹೌದಲ್ವಾ? ಅದು ವಿಚಾರಣೆ ಮಾಡಿದ್ರೆ ಎಲ್ಲಿ ಪ್ರಿಂಟ್ ಆಯ್ತು, ಎಲ್ಲಿ ಹಂಚಿದ್ರು, ಯಾರು ಹಂಚಿದ್ರು ಸಿಗ್ತದಲ್ಲ. ಈಗ SIT ವಿಚಾರಣೆ ಮಾಡ್ಬೋದಲ್ಲ? ಹಾಗಾದ್ರೆ ಮಾಡ್ಬೋದು, ಕರೆಕ್ಟ್ ಆದ್ರೆ ಅರೆಸ್ಟ್ ಕೂಡ ಮಾಡ್ಬೋದು. ಅದು SIT ಸಂಸ್ಥೆ ಕಾನೂನು ಪ್ರಕಾರ ಏನು ಮಾಡ್ಬೇಕೋ ಮಾಡ್ಬೋದು. ಈಗ ಅವ್ರು ಹೇಳಿದ್ದಾರೆ ಒಂದು ದಿವಸ 25,000ಕ್ಕೂ ಅಧಿಕ ಆಗಿದೆ ಅಂತ ಪ್ರೆಸ್ಸಲ್ಲಿ ಹೇಳಿದ್ದಾರೆ. 1.5 ಲಕ್ಷ ಜನ, 15 ಲಕ್ಷ ಜನ ಅಲ್ವಾ? ಅಷ್ಟೊಂದು ಲೆಕ್ಕ ಅವ್ರನ್ನು ಅರೆಸ್ಟ್ ಮಾಡ್ತೀರಾ, ಅವ್ರನ್ನು ಕರ್ಕೊಂಡು ಬಂದು ಕೂರಿಸ್ತೀರಾ ಅಂದ್ರೆ ಅಷ್ಟು ಲೆಕ್ಕ ಅವ್ರಿಗೆ ಕರೆಕ್ಟಾಗಿ ಗೊತ್ತಿದೆಯಲ್ಲ. ಮುಂದೆ ಹಂಗಾರೆ ಬಾರಿ ದೊಡ್ಡ ಬೆಳವಣಿಗೆ ಕಾದಿದೆ ರಾಜಕೀಯದಲ್ಲಿ ಈ ತನಿಖೆಯಲ್ಲಿ, ಅಲ್ವಾ? ತನಿಖೆ ದಿಕ್ಕನ್ನ ಅವ್ರು ತೋರಿಸಿದ್ದಾರೆ. ಆ ನಿಟ್ಟಿನಲ್ಲಿ ತನಿಖೆ ಆದ್ರೆ ಕಲ್ಪಿಸಿ ಗೊತ್ತಾಗ್ತದೆ. ಎಸ್ ಗೌಡ್ರೆ, ನಾನು ಈ ವಿಷಯದಲ್ಲಿ ಜಾಸ್ತಿ ಅಗ್ಗಜಗ್ಗಾಟವನ್ನು ಇದು ಮಾಡೋದಿಲ್ಲ. ನಿಮ್ಮ ನಿಲುವು ವೀಕ್ಷಕರೇ, ಹಾಸನದ ಪ್ರಕರಣ ಭಾಳಷ್ಟು ಹೇಸಿಗೆ ಹುಟ್ಟಿಸುವಂಥ ಪ್ರಕರಣ. ಹಾಸನದ ಪ್ರಕರಣ, ಅಯ್ಯೋ ದೇವರೇ, ಈ ಥರನೂ ಕೂಡ ಇದೆಯಾ ಅಂತ ಮರ್ಯಾದಸ್ಥರು, ಸಂಸ್ಕಾರಸ್ತ್ರ ಮನೆತನದವರು ರಾಜಕೀಯಕ್ಕೆ ಬರಲಿಕ್ಕೆ ಕಷ್ಟ ಆಗತ್ತೆ. ಒಬ್ಬ ಉತ್ತಮ ರಾಜಕಾರಣಿ ಸುತ್ತ ಹೆಣ್ಮಕ್ಳು ಕಾರ್ಯಕರ್ತರೇ ಇದ್ದರೆ ಅವ್ರನ್ನೂ ಅನುಮಾನ ನೋಡುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಹಾಸನದ ಪ್ರಕರಣದಿಂದ ಲಕ್ಷಾಂತರ ಮಹಿಳಾ ಕಾರ್ಯಕರ್ತೆಯರ ಬಗ್ಗೆ ಎಲ್ಲರೂ ಕೂಡ ಅನುಮಾನದ ಪ್ರಶ್ನೆಗಳನ್ನ ಹುಟ್ಟಾಕುವಂತಾಗೋಗಿದೆ ಈ ಪ್ರಕರಣ. ಉತ್ತಮ ರಾಜಕಾರಣಿಗಳು ಕೂಡ ಅನುಮಾನ ಹುಟ್ಟಾಕುವಂತ ಪ್ರಕರಣ. JDS ಮಹಿಳಾ ಕಾರ್ಯಕರ್ತರ ಬಗ್ಗೆ ಒಂದು ಕೆಟ್ಟ ಗೊಂದಲ ಶುರುವಾಗಿದೆ. ಏಕೆಂದ್ರೆ ಅವಳೆಂತ ಪತಿರತೆ ಹೆಣ್ಮಗಳಿದ್ರು ಸಹ ಅನುಮಾನದಲ್ಲಿ ನೋಡ್ತಕ್ಕಂಥ ದೃಷ್ಟಿ ಇವತ್ತು ಇವನಿಂದಾಗಿ. ಹೌದು, ದುರಂತ ಗೌಡ್ರೆ. ಬಟ್ ನಾನು ಮೊದಲು ಕೂಡ ಪರಮಪಾಪಿ ಪ್ರಜ್ವಲ್ ಮತ್ತು ಹೊಲಸು ರಾಜಕಾರಣ ಅಂತ ಒಂದು ಕಂಟೆಂಟ್ ಮಾಡಿದ್ದೆ.
ಈ ಕೃತ್ಯ ಎಸಗಿದಂತಹ ಪ್ರಜ್ವಲ್ ಎಷ್ಟು ನೀಚನೋ, ಎಷ್ಟು ದುಷ್ಟನೋ, ಎಂಥ ಕ್ರೂರಿಯೋ, ಎಂಥ ಅಸಹ್ಯವೋ, ಅಟ್ ದಿ ಸೇಮ್ ಟೈಮ್ ಆ ಪೆನ್ಡ್ರೈವ್ಗಳನ್ನ ಹಂಚಿದಂಥ ಮನಸ್ಥಿತಿ ಕೂಡ ಅಷ್ಟೇ ಅಸಹ್ಯ, ಅಷ್ಟೇ ನೀಚ, ಅಷ್ಟೇ ದುಷ್ಟ ಅಂತ SIT ಪ್ರಾಥಮಿಕ ತನಿಖೆಯಲ್ಲಿ ಈಗಾಗಲೇ ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ್ರ ಬೆಂಬಲಿಗರು ಅರೆಸ್ಟ್ ಆಗಿದ್ದಾರೆ, ಆಪ್ತರ ಅರೆಸ್ಟ್ ಆಗಿದ್ದಾರೆ, ಬೆಂಬಲಿಗರ ಮನೆ ಮೇಲೆ ರೇಡ್ ಆಗಿದೆ, ಇವೆಲ್ಲವೂ ಆಗ್ತದೆ. ನೀವೊಂದು ಮಾತನ್ನು ನೇರವಾಗಿ ಹೇಳ್ತೀರಿ, ಗೊಂದಲ ಏನಿಲ್ಲ. ಹಾಸನದ ಯಾವೊಬ್ಬ ವ್ಯಕ್ತಿ ಕೇಳಿದ್ರು ಕೂಡ ಹಾಸನದಲ್ಲಿ ಪೆನ್ಡ್ರೈವ್ ವಂಚಿಸಿದ್ದೆ ಪ್ರೀತಮ್ ಗೌಡ, BJP ಪ್ರೀತಮ್ ಗೌಡ ಬೆಂಬಲಿಗರು ಅಂತ ಜನ ಹೇಳ್ತಾರೆ ಅನ್ನೋ ದಾಟಿಲಿ ನೀವು ಮಾತಾಡಿದಿರಿ. ಸ್ಪಷ್ಟತೆ ಇದೆ. ಹಾಸನದ ಮಾಜಿ ಶಾಸಕರ ಬೆಂಬಲಿಗರೇ ಇದಕ್ಕೆಲ್ಲ ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಏನ್ಯಾವ ತನಿಖೆ ಅಂತ ನಡೀತಾ ಇದೆ, ಸಾಕ್ತಾ ಇದೆ. ನೀವು ನಿಮ್ಮ ನಿಲುವಿಗೆ ಸ್ಟಿಕ್ ಆನ್ ಆಗಿದ್ದೀರಿ. ಅನವಶ್ಯಕವಾಗಿ DK ಶಿವಕುಮಾರ್ ಎಳೆ ತಳುವಂತ ಕೆಲಸ ಮಾಡ್ತಾವ್ರೆ, ಅವ್ರ ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದೀರಿ. DK ಶಿವಕುಮಾರ್ ಪಾತ್ರ ಏನೇನು ಇಲ್ಲ. ಅವ್ರ ಹೆಸರನ್ನ ಹಾಳು ಮಾಡಬೇಕು ಅನ್ನೋ ಒಂದು ಷಡ್ಯಂತ್ರ ರೂಪಿಸಿ ಈ ತನಿಖೆ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಹೊರತು ಈ ತನಿಖೆ ಸುಗಮವಾಗಿ ನಡೀಲಿ, ಯಾರು ಇದನ್ನು ಮಾಡಿದರೆ ಅವರನ್ನು ಕಂಡುಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಇದು ಸಾಗ್ತಾ ಇಲ್ಲ. ಎಸ್, ಸ್ಪಷ್ಟವಾಗಿ ಬಾಗೂರು ಮಂಜೇಗೌಡರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನ ನಾಯಕರು ಇಲ್ಲ, ಈ ಪ್ರಕರಣ ಕೇವಲ JDS BJPಗೆ ಸಂಬಂಧಿಸಿದ ಪ್ರಕರಣ. ಈ ಕೃತ್ಯವನ್ನು ಹೆಣ್ಮಕ್ಳು ಮಾನಭಂಗವನ್ನು ಮಾಡಿದ್ದು, ಅಧಿಕಾರಿಗಳನ್ನ ಹಾಳು ಮಾಡಿದ್ದು, ಕಾರ್ಯಕರ್ತರನ್ನ ಕಾಮುಕತನ ತೋರಿದ್ದು ಪ್ರಜ್ವಲ್ ರೇವಣ್ಣ. ಆ ವಿಡಿಯೋಗಳನ್ನ ಪೆನ್ಡ್ರೈವ್ನ ದೇವರಾಜೇಗೌಡರ ಮೂಲಕ ಪಡೆದು, ಖರೀದಿ ಮಾಡಿರ್ಬೋದೇನೋ ಪಡೆದು, ಅದನ್ನು ಪ್ರತಿ ಮನೆಗೆ ಪೆನ್ಡ್ರೈವ್ ಮೂಲಕ, ವಾಟ್ಸಪ್ ಮೂಲಕ ಹಂಚಿಸಿದ್ದು ಹಾಸನದ ಮಾಜಿ ಶಾಸಕನ ಬೆಂಬಲಿಗರು. ಈಗಾಗಲೇ ಹಾಸನದ ಮಾಜಿ ಶಾಸಕನ ಬೆಂಬಲಿಗರು ಅರೆಸ್ಟ್ ಆಗಿದ್ದಾರೆ. ಇನ್ನೊಂದಷ್ಟು ಜನ ಮನ ಮೇಲೆ ರೇಡ್ ಆಗಿದೆ. ಇಲ್ಲಿ ಅನವಶ್ಯಕವಾಗಿ DK ಶಿವಕುಮಾರ್ ಹೆಸರನ್ನು ಎಳೆ ತರ್ತಾ ಇದ್ದಾರೆ. ಯಾವಾಗ ಈ ಥರದ ಸನ್ನಿವೇಶ ಆಗುತ್ತೆ ಅಂದರೆ ಚುನಾವಣೆಯಲ್ಲಿ ಸೋಲ್ಸೋಕ್ಕಾಗದೇ ಇರುವಂಥ ಸನ್ನಿವೇಶದಲ್ಲಿ. ಆದರೆ DK ಶಿವಕುಮಾರ್ ದೇವೇಗೌಡರನ್ನ ಸೋಲಿಸಿದ್ದಾರೆ 2004 ಕನಕಪುರ ಲೋಕಸಭಾ ಚುನಾವಣೆಯಲ್ಲಿ. 99 ವಿಧಾನಸಭೆ ಸಾತ್ನೂರಲ್ಲಿ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಿದ್ದಾರೆ. 2013 ಲೋಕಸಭೆಯಲ್ಲಿ ಅನಿತಾ ಕುಮಾರಸ್ವಾಮಿ ಅವರ DK ಸುರೇಶ್ ಸೋಲಿಸಿದ್ದಾರೆ. 2023 ವಿಧಾನಸಭೆಯಲ್ಲಿ ನಿಖಿಲ್ ಅವರನ್ನು ರಾಮನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸಿದ್ದಾರೆ. ನೇರವಾಗಿ ಗುದ್ದಾಡಿ ಗೆದ್ದಂಥವ್ರು DK ಶಿವಕುಮಾರ್. ಇಂಡೈರೆಕ್ಟ್ ಆಗಿ ಚಿಲ್ಲರೆ ಕೆಲಸ ಮಾಡಲ್ಲ, ಅದೆಲ್ಲ BJPಗರ ಕೆಲಸ ಹಾಸನದಲ್ಲಿ ಮಾಡಿರೋದು. ಹಾಸನ ಪ್ರಕರಣ ಕೃತ್ಯ ಮಾಡಿದ್ದು ಪ್ರಜ್ವಲ್ ರೇವಣ್ಣ, ಅದನ್ನ ಹಂಚಿದ್ದು BJPಯ ಮಾಜಿ ಶಾಸಕನ ಬೆಂಬಲಿಗರು. ನಮ್ಮ ತಕರಾರು ಮತ್ತೆ ನಮ್ಮ ಪಾತ್ರ ಇದರಲ್ಲಿಲ್ಲ, ಅನವಶ್ಯಕವಾಗಿ DK ಶಿವಕುಮಾರ್ ಬಗ್ಗೆ ಮಾತಾಡಬೇಡಿ ಅಂತ ಇವ್ರು ಹೇಳ್ತಾವ್ರೆ. ಹೌದು, ಓಕೆ, ವಾಟ್ ನೆಕ್ಸ್ಟ್? ಏನು ಮಾಡ್ತೀರಿ ಮುಂದೇನು ರಾಜಕಾರಣ? ನಾನು ಹಾಸನದ ಜನತೆಗೆ ಮನವಿ ಮಾಡ್ತೀನಿ. ಏನಂತ? ಈ ಕೃತ್ಯ ಆಗೋಗ್ಬಿಟ್ಟಿದೆ. ಇದು ಮುಂದುವರೆದಿದ್ದರೆ ಇನ್ನೂ ಏನೇನು ಅನಾಹುತಗಳಾಗ್ತಿತ್ತೋ ಗೊತ್ತಿಲ್ಲ. ಆದರೆ ಇದರಿಂದ ಮನಸ್ಸನ್ನು ಸಂತ್ರಸ್ತರಾಗಿರ್ಬೋದು, ಆ ಹೆಣ್ಮಕ್ಳ ವಯಸ್ಸುಗಳ ಬದಲು ಈ ಒಂದು ತನಿಖೆಗೆ ಸಹಕಾರವನ್ನು ಮಾಡಿ ಮುಂದೆ ಅನಾಹುತಗಳಾಗತಕ್ಕಂಥದ್ದನ್ನು ತಪ್ಪಿಸಲಿಕ್ಕೆ ನೀವು ಸಹಕಾರ ಮಾಡಬೇಕು. ಈ ಕೃತ್ಯ ಎಸಗಿದ್ರೆ ಯಾರೇ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಜನ ನೆಮ್ಮದಿಯಿಂದ ಬದುಕ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಬೇಕು. ಹಾಸನ ಅನ್ನೋದನ್ನು ನೇರವಾಗಿ ಎದೆಗಾರಿಕೆಯಿಂದ ಹೇಳ್ಕೊಳ್ಳುವಂಥ ಒಂದು ಧೈರ್ಯ ನಮ್ಮ ಜನಕ್ಕೆ ಬರೋ ಥರ ನಾವು ನಡ್ಕೋಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ. ಎಸ್, ಧನ್ಯವಾದ ಮಂಜೇಗೌಡರೇ, ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ವಿಷಯಗಳನ್ನ ಹಂಚ್ಕೊಳ್ಳಿದ್ದಕ್ಕೆ. ವಿಷಯ ಇಷ್ಟೇ. ನಾನು ಆ ಪ್ರಕರಣಗಳನ್ನ, ದಾಖಲೆಗಳನ್ನ ಇಟ್ಕೊಂಡು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಪ್ರಜ್ವಲ್ನ ನೀಚ ಕೃತ್ಯಗಳಿಗೆ, ದುಷ್ಟ ಕೃತ್ಯಗಳಿಗೆ ಶಿಕ್ಷೆಯನ್ನು ಕೊಡಿಸುವ ಅವಕಾಶಗಳಿತ್ತು. ಪ್ರಜ್ವಲ್ಗೆ ಶಿಕ್ಷೆ ಆಗಬೇಕಾದರೆ ಈ ಪ್ರಕರಣ ದೊಡ್ಡ ಮಟ್ಟಕ್ಕೆ ಹೋಗಲಿ, ಬೇರೇನೂ ಆಗಲಿ ಅನ್ನೋ ಕಾರಣಕ್ಕೆ ಆ ಸಂತ್ರಸ್ತೆಯರ ವಿಡಿಯೋಗಳನ್ನ ಬ್ಲರ್ ಮಾಡದೆ ಮನೆಗೆ ವಾಟ್ಸಪ್ ಥ್ರೂ, ಪೆನ್ಡ್ರೈವ್ ಥ್ರೂ ಹಂಚಿ ಆ ಸಂತ್ರಸ್ತೆಯರೂ ಕೂಡ ಆ ಕುಟುಂಬವನ್ನು ಮಾನಸಿಕವಾಗಿ ಕೊಲೆ ಮಾಡಿದಂತಹ ಚಿತ್ರಹಿಂಸೆ ಕೊಟ್ಟಂತಹ ಆತ್ಮಗಳಿಗೂ ಸಹ, ವ್ಯಕ್ತಿಗಳಿಗೂ ಸಹ ಶಿಕ್ಷೆ ಆಗಬೇಕು ಅನ್ನೋ ನನ್ನ ಮಾತು. ಹಾಗಾಗಿ ನೇರವಾಗಿ ಹೇಳ್ತಿದ್ದಾರೆ, ಕೃತ್ಯ ಮಾಡಿದಂಥ ಪ್ರಜ್ವಲ್ ಕೂಡ ಪಾಪಿಯೇ. ಅದನ್ನು ಹಂಚಿಸಿದಂತಹ ಮಾಜಿ ಶಾಸಕನ ಕಡೆಯವರೇನು ಬಂಧನ ಆಗಿದೆ. ನೀವು SIT ಮಾಡಿದ್ರು ಇದೇ ರಿಸಲ್ಟ್. ಈಗ ಅವ್ರನ್ನ ಆಗಲೇ ಬಂಧಿಸಿದ್ದಾರೆ. CBI ಕೊಟ್ಟರು ಅವರೇ ಕಲ್ಪ್ರಿಟ್ಸ್. ನಾಳೆ ಅಮೆರಿಕಾದವ್ರು ಬಂದು ತನಿಖೆ ಮಾಡಿದ್ರು ಕೂಡ ಇದನ್ನು ಹಂಚಿಸಿದ್ದು BJPಯ ಮಾಜಿ ಶಾಸಕನ ಕಡೆಯವರು. DK ಶಿವಕುಮಾರ್ ಪಾತ್ರ ಇಲ್ಲ ಅನ್ನೋದು ಬಾಗೂರು ಮಂಜೇಗೌಡರದು. ಮೇಲೊಬ್ಬ ಭಗವಂತ ನೋಡ್ತಿರ್ತಾನೆ. ನ್ಯಾಯಾಂಗ ಯಾವ ರೀತಿಯಲ್ಲೂ ಬೇಕಾದ್ರೆ ಕೆಲಸ ಮಾಡ್ಬೋದೇನೋ ಗೊತ್ತಿಲ್ಲ, ಯಾಕಂದರೆ ಅದರ ಸಂಪೂರ್ಣ ವಿಶ್ವಾಸವನ್ನು ಕೆಲವು ಟೈಮ್ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಭಗವಂತ ನೋಡ್ತಿರ್ತಾನೆ, ಅವ್ನು ತೀರ್ಮಾನ ತಗೊಳ್ತಾರೆ. ಆದರೆ ನೀವಿದಿರಲ್ಲ ಜನರು, ನಿಮಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಹಾಸನ ಜನಕ್ಕೆ ಸಂಪೂರ್ಣವಾಗಿ ಗೊತ್ತು ಅಂತ ಬಾಗೂರು ಮಂಜೇಗೌಡರು ಹೇಳ್ತಾರೆ. ಬಟ್ ತಮ್ಮ ಅಭಿಪ್ರಾಯ ಏನು? ಈ ಪ್ರಜ್ವಲ್ ಕೃತ್ಯ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ಇದನ್ನು ಹಂಚಿದವರ ಬಗ್ಗೆ
ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. 2 ಕಡೆ ಹೋಗಿದ್ದೀನಿ, ಈಗ ಇನ್ನೂ 4-5 ಕಡೆ ಹೋಗ್ತೀನಿ. ದುರದೃಷ್ಟ ಏನಾಗಿದೆ, ಬೇಸಿಗೆಯಲ್ಲಿ ಮರ ಒಣಗಿದೆ. ಈ ಗಾಳಿಗೆ ಇವತ್ತು ನಾಟ್ ಓನ್ಲಿ ಮಂಡ್ಯ, ನೆನೆ ಬೆಂಗಳೂರು ಸದಾಶಿವನಗರದಲ್ಲೂ ಎಲ್ಲ ರೋಡಲ್ಲೂ ಮರಗಳು ಬಿದ್ದೋಗಿತ್ತು. ಬಟ್ ಮುಂಜಾಗ್ರತಾ ಕ್ರಮವಾಗಿ ನನ್ನ ಅರಣ್ಯ ಇಲಾಖೆಗೆ ಸೂಚನೆ ಕೊಟ್ಟಿದ್ದೀನಿ, ಯಾವುದಾದ್ರು ಮರ ಬೀಳ್ಬೋದೋ ಅಂಥ ಮರಗಳನ್ನೆಲ್ಲ ಕೊಂಬೆಗಳನ್ನ ಕಟ್ ಮಾಡಿ ಅಂತ. ಪಾಪ ನತದೃಷ್ಟ ಯುವಕ, ಇಲ್ಲೇ ನಮ್ಮ ಪಕ್ಕದ ಬೊಮ್ಮನಹಳ್ಳಿಯ ಹುಡುಗ, ಅವ್ರಿಗೆ ಸರ್ಕಾರದಿಂದ 5 ಲಕ್ಷ ರೂಪಾಯಿಯನ್ನು ಕೊಡ್ತಾಯಿದ್ವಿ. ನನ್ನ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೀನಿ ಈಗ ಅವರ ಚಿಕ್ಕಪ್ಪನ ಕೈಲಿ. ಸರ್ಕಾರ NDRF ಮತ್ತು ರಾಜ್ಯ ಸರ್ಕಾರದ ವತಿಯಿಂದ 5 ಲಕ್ಷ ರೂಪಾಯಿಯನ್ನು ಚೆಕ್ಕನ್ನು ಅವ್ರ ಮನೆಗೆ ಕೊಡ್ತೀವಿ. ಅರಣ್ಯ ಇಲಾಖೆಯವರು ಮುಂಜಾಗ್ರತಾ ಕ್ರಮವಾಗಿ ಮರಗಳು, ರೆಂಬೆ ಕೊಂಬೆಗಳು ಏನು ಮುರಿದೋಗ್ತಿದ್ದಾವೆ ಅಂಥದ್ದನ್ನ ಗುರುತಿಸಿ ಮಾಡಿದ್ರೆ ಈ ಅಪಘಾತ ನಡೀತಿರ್ಲಿಲ್ಲ. ಹೌದು, ನೀವು ಹೇಳೋದು ಕರೆಕ್ಟು. ಅವರು ಕೂಡ ಮಾಡ್ತಾಯಿದ್ದಾರೆ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕೆಲವೊಂದು ಕಡೆ ಏನಾಗುತ್ತೆ, ಈಗ ನಮ್ಮ ಗಿರ್ಜಾ ಸ್ಲಮ್ಮು ನಾನು ಒಂದು 4 ಸರಿ ಹೇಳಿದ್ದೀನಿ, ಅಲ್ಲಿ JCB ಒಳಗೋಗಿ ಬಿಡಲ್ಲ. ಇವಾಗ ನೋಡಿ ನಾವೆಲ್ಲ ಖಾಲಿ ಮಾಡಿಕೊಡ್ತೀವಿ ಸರ್, ಬಂದು ಕಡೀರಿ ಅಂತಾರೆ. ಸಾರ್ವಜನಿಕರು ಕೂಡ ಸರ್ಕಾರದ ಜೊತೆ ಸ್ಪಂದಿಸಬೇಕು. ಮತ್ತು ಎಲ್ಲೆಲ್ಲಿ ಈಗ ನಗರಾದ್ಯಂತ ಎಲ್ಲೆಲ್ಲಿ ಮರಗಳು ಬೀಳ್ಬೋದು ಅಂತ ಇದೆಯೋ ಅದನ್ನೆಲ್ಲ ಸರ್ವೆ ಮಾಡಿ ಇಮಿಡಿಯೇಟ್ಲಿ 2 ದಿನದಲ್ಲಿ ತೆಗೀರಿ ಅಂತ ಹೇಳಿದ್ದೀನಿ. ಒಂದು ಕಡೆ ಮರನೂ ಮುಖ್ಯ, ಇನ್ನೊಂದು ಕೊಂಬೆ ಎಲ್ಲಿ ಬೀಳುತ್ತದೋ ಈ ಥರ ಅವಘಡ ಮತ್ತೆ ಆಗದಂಗೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇವ್ರಿಗೂ ಹೇಳಿದ್ದೀನಿ, ನಮ್ಮ DC ಅವ್ರಿಗೂ ಹೇಳಿದ್ದೀನಿ. ಶೀಘ್ರದಲ್ಲೇ ಈಗ ಮಂಡ್ಯದ ನಗರದಲ್ಲಿ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಸಾಲ್ವ್ ಮಾಡ್ತೀವಿ. ದಾಖಲೆ ಕೊಡಿ, DK ಶಿವಕುಮಾರ್ ಹೌದ್ರಿ. ಈಗ DC ಈಗ ಹೌದ್ರಿ, ಈಗ ನಾನು ಶಾಸಕನಿದ್ದೇನೆ. ಈಗ ನನ್ನ ಹತ್ರ 1000 ಜನ ಬರ್ತಾರೆ. ಅದೇ ಥರ DK ಶಿವಕುಮಾರ್ ಅವ್ರ ಹತ್ರ ಅವನು ದೇವರಾಜೇಗೌಡ ಮೀಟ್ ಮಾಡಬೇಕು ಅಂತ ಹೇಳಿ ನಮ್ಮ BJPಯ ಮಾಜಿ ಶಾಸಕ, ಇವತ್ತು BJPಯಲ್ಲೇ ಇರೋದವರು, ಇವರೆಲ್ಲ ಏನಕ್ಕೆ ಷಡ್ಯಂತ್ರ ಹೂಡಿರಬಾರ್ದು? ಈ ಶಿವರಾಮೇಗೌಡರನ್ನ ಕಳಿಸಿ ಯಾಕೆ ಷಡ್ಯಂತ್ರ ಹೂಡಿರಬಾರ್ದು? ದೇವರಾಜೇಗೌಡ BJPಯ ಡಿಫಿಟೆಡ್ ಕ್ಯಾಂಡಿಡೇಟು, DK ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಪೆನ್ ಡ್ರೈವ್ ಏನು ಅವ್ರು ಬಿಟ್ಟಿಲ್ವಲ್ಲ? ಇದೇ ಇವರು ಪ್ರಜ್ವಲ್ ರೇವಣ್ಣ ಕೋರ್ಟಲ್ಲಿ ಹೋಗಿ ಸ್ಟೇ ತಂದಾಗ ಇದೇ ದೇವರಾಜೇಗೌಡ ಹಾಸನದ ಪ್ರೆಸ್ ಕ್ಲಬ್ನಲ್ಲಿ ಏನು ಹೇಳಿದ್ದಾರೆ, ನಿನ್ನ ಸ್ಟೇ ವೆಕೇಟ್ ಆಗಲಿ, ನನ್ನ ಹತ್ರ ಇದೆ, ಎಲ್ಲ ಬಿಡ್ತೀನಿ ಅಂತ ಹೇಳಿದ್ದಾರೆ. ಈ 1 ತಿಂಗಳಿಂದ ದೇವರಾಜೇಗೌಡನ ಎಲ್ಲ ರೀತಿಯ ಸ್ಟೇಟ್ಮೆಂಟ್ಗಳನ್ನ ನೋಡ್ಕೊಂಬನ್ನಿ, ನಾನು ಬಿಡ್ತೀನಿ ಅಂತ. ಈ ಪೆನ್ ಡ್ರೈವ್ನ ಹಿಂದೆ BJPಯ ರಾಜ್ಯ ಮಟ್ಟದ ನಾಯಕ ಹಾಗೂ ಹಾಸನದ ಮಾಜಿ ಶಾಸಕನ ಕೈವಾಡ ಇದೆ. ಇವರೇ ಕೂತು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಪೆನ್ ಡ್ರೈವನ್ನು ಆಚೆಗೆ ತಂದಿರೋದು. ಯಾರು ರೇವಣ್ಣ ಕುಟುಂಬದ ಜೊತೆ ರಾಜಕೀಯ ವಿರೋಧಿ ಇದ್ದಾರೆ ಅವರೇ ಇದರ ಷಡ್ಯಂತ್ರವನ್ನು ಮಾಡಿರೋದು. ಅದೇನೋ ಇದು ತಿಂದು ಮೂಗು ಒರೆಸಿದ್ರು ಅಂತಾರಲ್ಲ, ಹಾಗೆ DK ಶಿವಕುಮಾರ್ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಇದ್ರ ಹಿಂದೆ BJPಯ ರಾಜ್ಯದ ನಾಯಕರೊಬ್ಬರು ಮತ್ತು ಅವ್ರಿಗೆ ಅತ್ಯಾಪ್ತರಾಗಿರುವಂಥ ಹಾಸನದ ಮಾಜಿ ಶಾಸಕರೊಬ್ಬರು ಕೈವಾಡ ಇದೆ. ಅವರೇ ಕೋಟ್ಯಾಂತರ ರೂಪಾಯಿಯನ್ನು ಹೂಡಿಕೆ ಮಾಡಿ ಇದನ್ನು ಬಿಟ್ಟಿರೋದು, ಮಾರ್ಕೆಟ್ ಮಾಡಿರೋದು. ಬಟ್ ಈಗ ತೊಗೊಂಬಂದು ಕಾಂಗ್ರೆಸ್ ಅವರ ಇದಕ್ಕೆ ಕಟ್ತಾ ಇದ್ದಾರೆ. ನಾನು ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. BJPಯ ರಾಜ್ಯದ ನಾಯಕರು, ಅವ್ರಿಗೆ ಅತ್ಯಾಪ್ತರಾಗಿರುವಂಥ ಹಾಸನದ ಮಾಜಿ ಶಾಸಕರೊಬ್ಬರು, BJP ಪಕ್ಷದ ರಾಜ್ಯದ ಅತ್ಯುತ್ತಮ ಸ್ಥಾನದಲ್ಲಿ ಕೂತಿರುವ ನಾಯಕರು, ಅವ್ರಿಗೆ ಅತ್ಯಾಪ್ತರಾಗಿರುವಂಥ BJPಯ ಶಾಸಕ, ಇದರ ಹಿಂದೆ ಇರೋದು ಮಾಜಿ ಶಾಸಕ, ಇದರ ಹಿಂದೆ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ದೇವರಾಜೇಗೌಡನ ಫೋನ್ ಕಾಲ್ ರೆಕಾರ್ಡನ್ನು 1 ತಿಂಗಳಿಂದ ವಾಟ್ಸಪ್ ರೆಕಾರ್ಡ್, ಮತ್ತು ನೀವೆಲ್ಲ ಜನ ಯಾರು ಡೈರೆಕ್ಟ್ ಫೋನಲ್ಲಿ ಮಾತಾಡೋಲ್ಲ, ಮತ್ತು ಕಾಲ್ ಲೊಕೇಶನ್ನು ಇದನ್ನು ತೆಗೆದ್ರೆ ಯಾರು ಅವ್ರ ಹಿಂದೆ ಇದ್ದಾರೆ ಅಂತ ಗೊತ್ತಾಗ್ತದೆ. ಅಲ್ಲ, ಇದು SIT ತನಿಖೆಯಲ್ಲಿ ಇರ್ಬೇಕಾದ್ರೆ SIT ಅವ್ರಿಗೆ ಬೇಕಾದ್ರೆ ಹೇಳ್ತೀನಿ ನಾನು. ಅದನ್ನು ಈಗ ನಾವು ಇಲ್ಲಿ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. BJPಯ ಅತ್ಯುತ್ತಮ ಸ್ಥಾನದಲ್ಲಿ ಕೂತಿರುವ ರಾಜ್ಯದ ನಾಯಕರು, ಅವ್ರಿಗೆ ಅತ್ಯಾಪ್ತರಾಗಿರುವಂಥ ಹಾಸನದ ಮಾಜಿ ಶಾಸಕರು ಇದಕ್ಕೆ ಬಂಡವಾಳ ಹೂಡಿದ್ದಾರೆ. ಆ ಬಂಡವಾಳದ ಹೂಡಿ ಪೆನ್ ಡ್ರೈವನ್ನ ಸರ್ಕ್ಯುಲೇಟ್ ಮಾಡಿರೋದು ಅವರು. ಏನು ಅಂದರೆ ಏನೋ ಸಹಜ ಕುತೂಹಲ ಅಂತಿರ್ತೀವಲ್ಲ, ಆ ಕುತೂಹಲಕ್ಕೆ ನಾನು ಕೇಳಿರ್ಬೋದು, DK ಶಿವಕುಮಾರ್ ಅವರು ಕೇಳಿರ್ಬೋದು, ನೀವು ಕೇಳಿರ್ಬೋದು, ಇನ್ನೊಬ್ಬರು ಕೇಳಿರ್ಬೋದು. ಅದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧ ಇಲ್ಲ. ಇದಕ್ಕೆ ನೇರ ಹೊಣೆ JDSನ್ನು ಮಟ್ಟ ಹಾಕಬೇಕು. ಇದು BJPಯ ಸ್ಟೈಲ್. ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳನ್ನ ತಗೊಳ್ತಾರೆ ಅದನ್ನು ಅಭಾಷಣ ಮಾಡಿಕೊಂಡು ಅವರ ಕೇಡರನ್ನು ಜಾಸ್ತಿ ಮಾಡ್ಕೊಳ್ಳೋದು BJPಯ ಗುಣ. ಜನತಾದಳ ಮೊದಲು
ಚುಗನ್ ಲಾಲ್ ಗುಜರಾತಲ್ಲಿ ಬಿ ಜೆ ಪಿ ಜೊತೆ ಅಧಿಕಾರ ಮಾಡಿದ್ರು, ಅವ್ರನ್ನ ಮುಗಿಸಿದ್ರು, ಬಿ ಜೆ ಪಿ ಸ್ಟ್ರಾಂಗ್ ಆಯಿತು. ಅವತ್ತು ಜನತಾದಳ ಮತ್ತು ಗುಜರಾತಲ್ಲಿ ಕಾಂಗ್ರೆಸ್ ನಡುವೆ ಫೈಟ್ ನಡೀತಾ ಇತ್ತು. ಚುಗನ್ ಲಾಲ್ ಅಂತೇಳಿ 53 ಸೀಟ್ ತೊಗೊಂಡಿದ್ರು, ಅವ್ರ ಜೊತೆ ಬಿ ಜೆ ಪಿ ಅವ್ರು ಗೌರ್ಮೆಂಟ್ ಮಾಡಿದ್ರು. ಆ ಚುಗನ್ ಲಾಲ್ ಗೌರ್ಮೆಂಟ್ನ ತೆಗೆದ್ರು, ಇವರು ಕೇಡರನ್ನು ಜಾಸ್ತಿ ಮಾಡಿಕೊಂಡ್ರು. ಅದೇ ಥರ ಒರಿಸ್ಸಾದಲ್ಲಿ, ಅದೇ ಥರ ಬಿಹಾರದಲ್ಲಿ, ಅದೇ ಥರ ಎಲ್ಲೆಲ್ಲಿ ಸ್ಥಳೀಯ ಪಕ್ಷಗಳು ಬಿ ಜೆ ಪಿ ಜೊತೆ ಗೌರ್ಮೆಂಟ್ ಮಾಡ್ತಾರೋ ಅವ್ರನ್ನ ಮುಗಿಸಿ ಬಿ ಜೆ ಪಿ ತನ್ನ ಕೇಡರನ್ನು ಜಾಸ್ತಿ ಮಾಡ್ಕೊಳ್ಳೋ. ಈಗ ಇಲ್ಲಿ ಜನತಾದಳ ಮುಗಿದ್ರೆ ಅದರ ಲಾಭ ಬಿ ಜೆ ಪಿಗೆ ಆಗೋದು. ಈಗ ಜನತಾದಳ ಕಾಂಗ್ರೆಸ್ ಫೈಟ್ ಮಾಡ್ತಾಯಿದ್ದೀವಿ, ಅವ್ರನ್ನ ನಮ್ಮ ಮೇಲೆ ಎತ್ಕಡ್ತಾರೆ, ಅವ್ರ ಕೇಡರನ್ನು ಮುಗಿಸ್ತಾರೆ, ಮುಗಿಸಿ ಬಿ ಜೆ ಪಿ ತನ್ನ ಕೋಟೆಯನ್ನು ಭದ್ರಪಡಿಸ್ಕೊಳುತ್ತೆ. ನನ್ನ ಹತ್ರ ದಾಖಲಾತಿದೆ ಅಂತ ಹೇಳಿಲ್ಲ ನಿಮಗೆ. ಈ ಪೆನ್ ಡ್ರೈವ್ ಯಾರು ಹೆಸರು ಹೇಳಿ ಅಂದ್ರಲ್ಲ, ಅದನ್ನು ನಾವು ಇಲ್ಲಿ ಹೇಳೋಕ್ಕಾಗಲ್ಲ. SIT ತನಿಖೆ ಮಾಡ್ತಾಯಿದೆ ಅಂತ ಹೇಳಿದ್ದು. ಯಾರು ಈ ಪೆನ್ ಡ್ರೈವ್ ಹಿಂದೆ ಇದ್ದಾರೆ, ಅದು ನಾನು ಇನ್ನೂ ಒಂದು ಸರಿ ಬಿಡಿಸಿ ಹೇಳಬೇಕಾದ್ರೆ, ಬಿ ಜೆ ಪಿಯ ಅತ್ಯುತ್ತಮ ಸ್ಥಾನದಲ್ಲಿ ಕೂತಿರುವ ಅಗ್ರಗಣ್ಯ ನಾಯಕ ಮತ್ತು ಮಾಜಿ ಶಾಸಕ ಬಿ ಜೆ ಪಿಯ ಈ ಪೆನ್ ಡ್ರೈವ್ ಹಿಂದೆ, ಹಾಸನದ ಮಾಜಿ ಶಾಸಕ ಈ ಪೆನ್ ಡ್ರೈವ್ ಹಿಂದೆ ಇರೋದು, ಅವರೇ ಬಂಡವಾಳ ಹೂಡಿರೋದು. ಯಾರು ದೇವೇಗೌಡರ ಕುಟುಂಬದ ಜೊತೆ ದಿನನಿತ್ಯ ಫೈಟ್ ಮಾಡ್ತಾಯಿದ್ರೆ ಅವರೇ ಇದಕ್ಕೆ ಕಾರಣ. ಇದಕ್ಕೂ ಕಾಂಗ್ರೆಸ್ಗೂ ಸಂಬಂಧನೇ ಇಲ್ಲ. ಯಾವತ್ತು ಮೋರ್ ಪವರ್ಫುಲ್ ಮೋರ್ ಎನಿಮೀಸ್, ನೋ ಪವರ್ಫುಲ್ ನೋ ಎನಿಮೀಸ್. ಅವರು DCM ಇದ್ದಾರೆ. ಈಗ ನಿನ್ನನ್ನು ಮೀಟ್ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಮೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲವಲ್ಲ. ಫೋನ್ ಮಾಡಿಕೊಟ್ಟು, ಈಗ ಶಿವರಾಮೇಗೌಡರು ಫೋನ್ ಮಾಡಿಕೊಟ್ಟಾಗ DK ಶಿವಕುಮಾರ್ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ? ನಿನ್ನ ಹತ್ರ ಏನೇನಾಯಿತು ಹೋಗಿ SITಗೆ ಹೇಳಪ್ಪ, ಕಂಪ್ಲೇಂಟರ್ ಯಾಕೋ ಪರವಾಗಿಲ್ಲ, ಅವರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ. ಬೇರೆ ಏನು ಮಾತಾಡಿದ್ದಾರೆ? 4 ಅವರು ಬಿಡಲಿ ಅಲ್ಲ, ಅದು ಡ್ಯಾಮೇಜ್ ಇದು ಒಳ್ಳೆ ಪಾಯಿಂಟ್. ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಮಾಡ್ತಾ ಇರೋದು. ಇಶ್ಯೂ ಡಿಫ್ರೆಂಟ್ ಇಶ್ಯೂ. ವಿಡಿಯೋ ಮಾಡ್ಕೊಂಡವನು ಯಾರು? ವಿಡಿಯೋವನ್ನು ಕಾಪಿ ಮಾಡ್ಕೊಂಡವನು ಯಾರು? ವಿಡಿಯೋವನ್ನು ಮಾರ್ಕೆಟ್ ಮಾಡಿದವನು ಯಾರು? ಇದೆಲ್ಲ ಬಿ ಜೆ ಪಿ ಮತ್ತು JDS ಅವರು. ನಮ್ಮದೇನಿದೆ ಸಂಬಂಧ? ವಿಡಿಯೋ ಮಾಡೋದ್ರಲ್ಲಿ ಕಾಂಗ್ರೆಸ್ ಅವ್ರ ಸಂಬಂಧ ಇದೆಯಾ? ಕಾಪಿ ಮಾಡ್ಕೊಳ್ಳೋದ್ರಲ್ಲಿ ಸಂಬಂಧ ಇದೆಯಾ? ಮಾರ್ಕೆಟ್ ಮಾಡಿದ್ರಲ್ಲಿ ಸಂಬಂಧ ಇದೆ? ಏನಿದೆ? ಸಹಜ ಮನುಷ್ಯನ ಸಹಜ ಕುತೂಹಲಕ್ಕೆ ಕೇಳಿರ್ಬೋದು ಬಂದವನ ಹತ್ರ ಏನಾಯಿತು ಎತ್ತಾಯಿತು ಅಂತ. ಅದನ್ನೆಲ್ಲ ಆಡಿಯೋ ಮಾಡ್ಕೊಂಡು ಬಿಡೋದಿದೆಯಲ್ಲ. ಈ 24 ಅವರ್ ಕಾಲ್ ರೆಕಾರ್ಡ್ ಹಾಕೊಂಡಿರ್ತಾರಲ್ಲ, ಅವ್ರನ್ನ ಫಸ್ಟ್ ಒಳಗೆ ಹಾಕಬೇಕು. ಇದೇ ಯಡಿಯೂರಪ್ಪ SIT ಅವ್ರು ಮಾಡಿದ್ರು, ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗ. ಆವಾಗ ಮಾತ್ರ ದಕ್ಷ ಅಧಿಕಾರಿಗಳು. ಈ ಕರ್ನಾಟಕ ಪೊಲೀಸ್ ಅಂದರೆ ದಕ್ಷರು. ಕರ್ನಾಟಕ ಪೊಲೀಸ್ ಅಂದರೆ ಇಡೀ ದೇಶಕ್ಕೆ ಮಾದರಿ. ನಮ್ಮ SITಯಲ್ಲಿರುವಂಥ ಅಧಿಕಾರಿಗಳು ದಕ್ಷರಿದ್ದಾರೆ. ಅವರೆಲ್ಲವನ್ನ ಕೂಲಂಕುಷವಾಗಿ ತನಿಖೆ ಮಾಡ್ತಾರೆ, ಜನದ ಮುಂದೆ ಇಡ್ತಾರೆ. DK ಶಿವಕುಮಾರ್ ವಿರುದ್ಧ JDSನವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೈಲಾಗದವ್ರು ಮೈ ಪರ್ಚ್ಕೊಂಡ್ರು ಅನ್ನಂಗೆ. ಯಾರ ವಿರುದ್ಧ ಇವತ್ತು ಮಂಡ್ಯದಲ್ಲಿ ಹೋರಾಟ ಮಾಡಿರೋದು? ಏನಕ್ಕೆ ಹೋರಾಟ ಮಾಡಿರೋದು? ಏನಕ್ಕೆ? ಏನ್ರ ಕೈವಾಡ ಇದೆ? ವಿಡಿಯೋ ಮಾಡೋದ್ರಲ್ಲಿ ಕೈವಾಡ ಇದೆಯಾ? ಬೆಡ್ ಮೇಲೆ ಮಲಗಿರೋದ್ರಲ್ಲಿ ಕೈವಾಡ ಇದೆಯಾ? ಅರೆ ಬಿಡುಗಡೆ ಮಾಡಿದ್ದು ನಾನೇ ಅಂತ ದೇವರಾಜೇಗೌಡ ಊರಿಗೆಲ್ಲ ಹೇಳ್ಕೊಂಬರ್ತಾ ಇದ್ದಾನೆ. ಅದನ್ನು ಬಿಟ್ಬಿಟ್ಟು DK ಶಿವಕುಮಾರ್ ದೇವರಾಜೇಗೌಡರು ಏನ್ರಿ ಹೇಳ್ತಾಯಿದ್ರು? ನನ್ನ ಹತ್ರ ಪೆನ್ ಡ್ರೈವ್ ಇದೆ, ಬಿಡ್ತೀನಿ, ನಾನು ಬಿಚ್ಚಲ, ನಾನು ತೋರಿಸ್ಲಾ ಅಂತ ದೇವರಾಜೇಗೌಡನ ಹೇಳ್ತಾ ಇರಲಿಲ್ವ? ಇದನ್ನು ಮಾರ್ಕೆಟ್ ಮಾಡಿದವ್ರು ಯಾರು? BJP ಅವರು. ಯಾರಕ್ಕೆ? ದೇವೇಗೌಡರ ಕುಟುಂಬನ ಮುಗಿಸ್ಬೇಕು, ಕುಮಾರಣ್ಣನ ಮುಗಿಸ್ಬೇಕು. ಮುಗಿಸಿ ಇವತ್ತು ಕುಮಾರಣ್ಣ 2020 ಸರ್ಕಾರದಲ್ಲಿ ತೆಗೆದಿದ್ದಕ್ಕಲ್ವ BJP ಅಧಿಕಾರಕ್ಕೆ ಬಂದಿದ್ದು? ಹೌದಲ್ವಾ? ನಿಮ್ಗೆ ಹಳೆಯ ಕ್ಯಾಸೆಟ್ನ ರಿನ್ಯೂವಲ್ ಮಾಡಿ, ಇಲ್ಲಾಂದರೆ BJPಯಲ್ಲಿ ಎಲ್ಲ ಅಧಿಕಾರಕ್ಕೆ ಬರ್ತಿತ್ತು. ಅವರಿಬ್ಬರು ಆಂತರಿಕ ಜಗಳ. ನಮಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ದಕ್ಷ ಅಧಿಕಾರಿಗಳ ತಂಡ SIT ಅವರು ತನಿಖೆ ಮಾಡ್ತಾಯಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಎಲ್ಲವೂ ಬಹಿರಂಗ ಆಗ್ತದೆ.